ಎಲ್ಲರಿಗೂ ನಮಸ್ಕಾರ. ಎಲ್ಲ ಆತ್ಮಬಂಧಿಗಳಿಗೂ ನಮಸ್ಕಾರ. ದಿನ 7 21 ದಿನಗಳ ಆಧ್ಯಾತ್ಮಿಕ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಆತ್ಮೀಯರೇ, ಮತ್ತೊಮ್ಮೆ ನಿಮಗೆಲ್ಲರಿಗೂ ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಓಂಕಾರದೊಂದಿಗೆ ಇವತ್ತಿನ ಕಾರ್ಯಕ್ರಮವನ್ನು ಪ್ರಾರಂಭಿಸೋಣ. ಎಲ್ಲರೂ ಬೆನ್ನು ನೇರ ಮಾಡಿ, ಕುತ್ತಿಗೆ ನೇರ ಮಾಡಿ, ಆರಾಮವಾಗಿ ಉಸಿರಾಟ ಇರಲಿ. ಉಸಿರನ್ನು ಬಿಗಿ ಹಿಡಿಬೇಡಿ, ಆರಾಮಾಗಿರ್ಲಿ ಉಸಿರು. ಒಂದು 5 ಸಾರಿ ಓಂಕಾರ ಮಾಡೋಣ. ದೀರ್ಘವಾಗಿರಲಿ. ಮನಸ್ಸು ಪ್ರಶಾಂತವಾಗಿದೆ. ಒಂದು ಶ್ಲೋಕದೊಂದಿಗೆ ಇವತ್ತಿನ ಕಾರ್ಯಕ್ರಮವನ್ನು ಪ್ರಾರಂಭಿಸೋಣ. ಗುರು ಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಹರಿ ಓಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಎಲ್ಲರೂ ನಿಧಾನವಾಗಿ ಕಣ್ಣನ್ನು ತೆರೆಯಿರಿ. ಈಗ ಧ್ಯಾನವನ್ನು ಪ್ರಾರಂಭಿಸೋಣ. ಹೊಸಬ್ರಿದ್ರೆ ನಾವು ಇನ್ಸ್ಟ್ರಕ್ಷನ್ ಕೊಡ್ತಾ ಇರ್ತೀರಿ. ಯಾರು ಹಳೆ ಧ್ಯಾನಿಗಳಿದ್ರೆ ಧ್ಯಾನ ಒಂದು ಮುಂದುವರ್ಸ್ಕೊಳ್ತಾ ಇರಿ. ಕೈಗಳು ಹೀಗೆ ಲಾಕ್ ಮಾಡ್ಕೊಳ್ಳಿ, ಕಾಲುಗಳನ್ನು ಹೀಗೆ ಕ್ರಾಸ್ ಮಾಡ್ಕೊಳ್ಳಿ. ಕುರ್ಚಿ ಮೇಲಿದ್ರು ಅದೇ ತರ ಕುತ್ಕೊಳ್ಳಿ. ಬೆನ್ನು ನೇರವಾಗಿರ್ಲಿ, ಕತ್ತು ನೇರವಾಗಿರಲಿ. ತಲೆಯನ್ನು ಗೋಡೆಗೆ ತಾಗಿಸ್ಬೇಡಿ, ನೇರವಾಗಿ ಕೂತ್ಕೊಳ್ಳಿ. ಯಾರಾದ್ರೂ ಕೆಳಗಡೆ ಕೂತ್ಕೊಂಡ್ರೆ ಒಂದು ಮ್ಯಾಟ್ ಹಾಸ್ಕೊಳ್ಳಿ. ಕೆಳಗಡೆ ಮ್ಯಾಟ್ ಹಾಸ್ಕೊಂಡು ಚಕ್ಲು ಮುಟ್ಟೆ ಹಾಕಿ ಕೂತ್ಕೊಳ್ಳಿ. ಯಾವುದೇ ಕಾರಣಕ್ಕೂ ನಾವು ಹೇಳುವ ತನಕ ಕಣ್ಣನ್ನು ತೆಗೆಯೋದು ಬೇಡ. ನಿಧಾನವಾಗಿ ಕಣ್ಣು ಮುಚ್ಕೊಳ್ಳಿ. ಕನ್ನಡಕ ಇದ್ರೆ ತೆಗೆದಿಟ್ಕೊಳ್ಳಿ. ಒಂದು ಗ್ಲಾಸ್ ನೀರು ಕುಡೀರಿ. ಇವಾಗ ಒಂದ್ ಸ್ವಲ್ಪ ನೀರನ್ನು ಪಕ್ಕದಲ್ಲಿ ಇಟ್ಕೊಳ್ಳಿ, ಧ್ಯಾನದ ನಂತರ ಕುಡಿಲಿಕ್ಕೆ. ಮನಸ್ಸು ಪ್ರಶಾಂತವಾಗಿದೆ. ಮುಖದ ತುಂಬಾ ಮಂದಹಾಸ ಇದೆ. ಉಸಿರನ್ನು ಯಾವುದೇ ಕಾರಣಕ್ಕೂ ಬಿಗಿ ಹಿಡಿಬೇಡಿ. ಆರಾಮವಾಗಿ ಹೋಗ್ತಾ ಇರ್ಲಿ ಉಸಿರು.
ನಿಧಾನವಾಗಿ ಆರಾಮವಾಗಿ ಉಸಿರಾಟ ಮಾಡಿ. ಪ್ರಕೃತಿ ಸಹಜವಾಗಿ ನಡೆಯುತ್ತಿರುವ ಉಚ್ಛ್ವಾಸ ನಿಶ್ವಾಸಗಳನ್ನು ಗಮನಿಸ್ತಾ ಇರಿ. ಇದನ್ನೇ ಆನಾಪಾನಸತಿ ಧ್ಯಾನ ಅಂತ ಹೇಳ್ತಾರೆ. ಈಗ ಬೆಂಗಳೂರಿನಲ್ಲಿ ಸೈಟ್ ತಗೊಂಡು ಸಿಕ್ಕಾಪಟ್ಟೆ ಕಾಪಿ ಅದು. ಅದೇ ತರ ಈ ಹೊಟ್ಟೆ 3 ಇಂಚ್ 4 ಇಂಚ್ ಇದೆಯಲ್ಲ ಅದು. ಪ್ಲೀಸ್ ಮಾಸ್ಟರ್ಸ್, ಯಾರ್ದದು ಮ್ಯೂಟ್ ಮಾಡ್ಕೊಳ್ಳಿ. ರಾಜಶೇಖರ್ ಸರ್ ಮ್ಯೂಟ್ ಅಲ್ಲಿ ಕೊಟ್ಬಿಡಿ. ಅಲ್ಲ ಏನ್ ಕೇಳಿದ್ರು ಅದಕ್ಕೊಂದು ಉತ್ತರ ರೆಡಿಯಾಗಿ ಇಟ್ಕೊಂಡಿರ್ತೀಯ ಅಲ್ವಾ? ತುಂಬಾ ಡಿಸ್ಟರ್ಬೆನ್ಸ್ ಇದೆ. ಓಕೆ, ನಿಧಾನವಾಗಿ ನಿಮ್ಮ ಉಸಿರಾಟದ ಕಡೆ ಗಮನ ಹರಿಸಿ. ಹೋಗ್ತಾ ಇರೋ ಉಸಿರು, ಬರ್ತಾ ಇರೋ ಉಸಿರು ಎರಡನ್ನೂ ಗಮನಿಸ್ತಾ ಇರಿ. ನಿಧಾನವಾಗಿರಲಿ ಉಸಿರಾಟ. ಯಾವುದೇ ಗಡಿಬಿಡಿ ಬೇಡ, ಯಾವುದೇ ಒತ್ತಡ ಬೇಡ. ಆಲೋಚನೆಗಳು ಬರ್ತಾ ಇರುತ್ತೆ, ಅದರ ಪಾಡಿಗದು ಬರ್ತಾ ಇರ್ಲಿ. ಆಲೋಚನೆಗಳು ಬಂದ ಕೂಡಲೇ ಅಲ್ಲಿಯೇ ಆ ಆಲೋಚನೆಯನ್ನು ಕಟ್ ಮಾಡಿ ನಿಮ್ಮ ಗಮನವನ್ನು ಶ್ವಾಸದ ಕಡೆಗೆ ಹರಿಸಿ, ಉಸಿರಾಟದ ಮೇಲೆ ಹರಿಸಿ. ನಿಧಾನವಾಗಿ ಆಲೋಚನೆಗಳು ಕಡಿಮೆ ಆಗ್ತಾ ಆಗ್ತಾ ಶೂನ್ಯ ಸ್ಥಿತಿಗೆ ತಲುಪುತ್ತೇವೆ. ಭೂತ ಭವಿಷ್ಯ ಎಲ್ಲವನ್ನು ಮರೆತು ಬಿಡೋಣ ಮಾಸ್ಟರ್. ಕೇವಲ ನಮ್ಮ ಗಮನ ವರ್ತಮಾನದ ಕಡೆಗೆ ಬದುಕೋಣ. ಯಾವುದ ಮೇಲೆ ಅನುಕರಣೆ ಮಾಡೋದು ಬೇಡ. ನಾವು ಕೇವಲ ನಮ್ಮ ಗಮನವನ್ನು ಉಸಿರಾಟದ ಮೇಲೆ ಹರಿಸೋಣ. ನಿಧಾನವಾಗಿ ಆಲೋಚನೆಗಳು ಕಡಿಮೆ ಆಗ್ತಾ ಆಗ್ತಾ ಶೂನ್ಯ ಸ್ಥಿತಿಗೆ ತಲುಪ್ತೇವೆ. ಮನಸ್ಸು ಶಾಂತವಾಗ್ತಾ ಬರುತ್ತೆ. ದೇಹವನ್ನು ಸಂಪೂರ್ಣವಾಗಿ ಮರೆತು ಬಿಡೋಣ. ನಮ್ಮಲ್ಲಿ ದೈವೀ ಗುಣಗಳನ್ನು ಬೆಳೆಸ್ಕೊಳ್ತಾ ಹೋಗೋಣ. ದೇಹವನ್ನು ಖಾಲಿ ಮಾಡ್ಕೊಳ್ಳೋಣ, ಮನಸ್ಸನ್ನು ಖಾಲಿ ಮಾಡ್ಕೊಳ್ಳೋಣ, ಆತ್ಮದ ಜೊತೆಗೆ ಅನುಸಂಧಾನ ಮಾಡ್ಕೊಳ್ಳೋಣ. ಯಾವುದೇ ಕಾರಣಕ್ಕೂ ಕಣ್ಣನ್ನು ಬಿಡಬೇಡಿ, ಕಣ್ಣು ಮುಚ್ಚಿಯೇ ಇರಲಿ. ಮನಸ್ಸು ಶಾಂತವಾಗ್ತಾ ಇದೆ, ಶೂನ್ಯ ಸ್ಥಿತಿಗೆ ತಲುಪ್ತಾ ಹೋಗ್ತೇವೆ. ಈಗ
ನಾವು ಸುಮಧುರವಾದ ಸಂಗೀತದೊಂದಿಗೆ ಧ್ಯಾನವನ್ನು ಮುಂದುವರಿಸೋಣ. ಮ್ಯೂಸಿಕ್ ಹಾಕಿ. ನಿಮ್ಮ ಗಮನ ಉಸಿರಾಟದ ಕೆಳಗೆ ಇರಲಿ. ಸಂಗೀತದೊಂದಿಗೆ ನಮ್ಮ ಮನಸ್ಸನ್ನು ಕೇಂದ್ರೀಕರಿಸುತ್ತಾ ಧ್ಯಾನವನ್ನು ಮುಂದುವರಿಸೋಣ.
5 ನಿಮಿಷ ನಿಮ್ಮ ಗಮನ ಉಸಿರಾಟದ ಕಡೆಗೆ ಇರಲಿ.
ನಿಮಿಷ ಮಾತ್ರ. ಆತ್ಮೀಯರೇ, 1 ನಿಮಿಷ. ಈಗ ನಿಧಾನವಾಗಿ ದೇಹ ಸ್ಥಿತಿಗೆ ಬನ್ನಿ. ಮನಸ್ಸಿನ ಸ್ಥಿತಿಯಿಂದ ದೇಹ ಸ್ಥಿತಿಗೆ, ಎಚ್ಚರಿಕೆ ಸ್ಥಿತಿಗೆ ಬನ್ನಿ. ಮಾಸ್ಟರ್ಸ್, ನಿಧಾನವಾಗಿ ದೇಹ ಸ್ಥಿತಿಗೆ ಬನ್ನಿ. ಐದು, 4, 3, 2, 1. ಆತ್ಮೀಯರೇ, ಎಲ್ಲರೂ ನಿಧಾನವಾಗಿ ಇವಾಗ ಎಚ್ಚರಿಕೆ ಸ್ಥಿತಿಗೆ ಬನ್ನಿ, ದೇಹ ಸ್ಥಿತಿಗೆ ಬನ್ನಿ. ನಿಧಾನವಾಗಿ ಕೈಯನ್ನು ಬಿಡಿಸಿಕೊಂಡು ಚೆನ್ನಾಗಿ ಉಜ್ಜಿ, ಎರಡೂ ಕೈಗಳನ್ನು ಚೆನ್ನಾಗಿ ಉಜ್ಜಿ, ಅದರಿಂದ ಬಂದ ಶಾಖವನ್ನು ಕಣ್ಣಿನ ಮೇಲೆ ಸ್ಪರ್ಶಿಸಿ, ನಿಧಾನವಾಗಿ ಸ್ಪರ್ಶಿಸಿ. ಯಾವುದೇ ಕಾರಣಕ್ಕೂ ಕಣ್ಣನ್ನು ತೆರೆಯಬೇಡಿ. ಮ್ಯೂಸಿಕ್ ಆಫ್ ಮಾಡಿ ಸರ್. ಕಣ್ಣಿನ ಮೇಲೆ ಸ್ಪರ್ಶಿಸಿ. ನಿಮಗೆ ಬೇಕೆನಿಸಿದಾಗ ಹಸ್ತವನ್ನು ನೋಡುತ್ತಾ ನಿಧಾನವಾಗಿ ಮುಖದ ತುಂಬ ಮಂದಹಾಸ ತುಂಬಿಕೊಂಡು ನಿಧಾನವಾಗಿ ಕಣ್ಣನ್ನು ಬಿಡ್ತಾ ಬನ್ನಿ.
ಎಲ್ಲರೂ ವಿಡಿಯೋನ ಆನ್ ಮಾಡ್ಕೊಳ್ಳಿ. ಎಲ್ಲರೂ ಎಚ್ಚರಿಕೆ ಸ್ಥಿತಿಗೆ ಬನ್ನಿ. ಇಲ್ಲಿಯ ತನಕ ನಾವು ಅದ್ಭುತವಾದ ಸಂಗೀತ ಧ್ಯಾನವನ್ನು ಅಭ್ಯಾಸ ಮಾಡಿದ್ದೇವೆ. ಈ ಸಂಗೀತ ಧ್ಯಾನಕ್ಕೊಂದು ಅದ್ಭುತವಾದ ಚಪ್ಪಾಳೆ. ಈ ಧ್ಯಾನಕ್ಕೆ ಸಹಕರಿಸಿದಂತಹ ನಮ್ಮ ದೇಹ, ಮನಸ್ಸು ಮತ್ತು ನಮ್ಮ ಆತ್ಮಕ್ಕೂ ಕೂಡ ಒಂದು ಧನ್ಯವಾದಗಳನ್ನು ತಿಳಿಸೋಣ. ಅದೇ ರೀತಿ ಪ್ರಕೃತಿ ಮಾತೆಗೂ ಕೂಡ ಧನ್ಯವಾದ. ಇಲ್ಲಿಯ ತನಕ ಯಾರ್ಯಾರು ಜೂಮ್ ವೇದಿಕೆಯಲ್ಲಿ ಧ್ಯಾನವನ್ನು ಅಭ್ಯಾಸ ಮಾಡಿದ್ದೀರಾ ಎಲ್ಲರಿಗೂ ಕೂಡ ಧನ್ಯವಾದಗಳು. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಎಲ್ರೂ ವಿಡಿಯೋ ಆನ್ ಮಾಡ್ಕೊಳ್ಳಿ ಪ್ಲೀಸ್. ಓಕೆ ಮೇಡಮ್, ತುಂಬಾ ಧನ್ಯವಾದಗಳು ನಿಮ್ಗೆ. ತುಂಬಾ Thank you. ಅದ್ಭುತವಾಗಿ ಧ್ಯಾನದ ಗೈಡೆಟೇಷನ್ ಕೊಟ್ಟಿದ್ದೀರಾ. ಇವತ್ತು ಎಲ್ರೂ ಕೂಡ ಸಂತೋಷ ಆಗಿದೆ ಅಂತ ಭಾವಿಸ್ತಾ ಒಂದ್ 4 ಪ್ರಶ್ನೋತ್ತರ ತಗೊಂಡು ನಂತರ ಮನೆ ಮದ್ದು ತಗೊಳ್ಳೋಣ ಮೇಡಮ್. ಆಯ್ತು ಮೇಡಮ್. ಓಕೆ ಮಾಸ್ಟರ್ಸ್, ಇವತ್ತಿನ ಧ್ಯಾನ ಅನುಭವ ಏನಾಯ್ತು, ಮತ್ತೆ ಬೆಳಿಗ್ಗೆ ಕ್ಲಾಸ್ ಎಲ್ಲ ಅಟೆಂಡ್ ಮಾಡಿದಾಗ ನಮಗೆಲ್ಲ ಏನ್ ಅನಿಸ್ತು ಅಂತ 1 ನಿಮಿಷದೊಳಗಡೆ ಮಾಸ್ಟರ್ ನಿಮ್ಮ ಅಭಿಪ್ರಾಯನ ಹಂಚ್ಕೊಳ್ಳಿ. ಹ್ಯಾಂಡ್ ರೈಸ್ ಮಾಡಿ. ಸುಭದ್ರ 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 madam. ಮೇಡಮ್ ಇದ್ದಾರೆ. ಅನ್ಮ್ಯೂಟ್ ಮಾಡ್ಕೊಳ್ಳಿ ನೀವು. ನಮಸ್ತೆ ಮೇಡಮ್. ತುಂಬಾ ಚೆನ್ನಾಗಿ ನಡೀತು. ಈಗಿನ ಧ್ಯಾನನು ಬೆಳಗ್ಗಿನ ಧ್ಯಾನನು ಚೆನ್ನಾಗಿತ್ತು. ಬೆಳಗಿನ ಕ್ಲಾಸು ಎಲ್ಲ ತುಂಬಾ ಚೆನ್ನಾಗಿತ್ತು. ಚಂದನಾ ಮೇಡಮ್ ಅವ್ರದ್ದು ಮುದ್ರಾ ಕ್ಲಾಸು. ಈ ಮಹಾವತಾರ್ ಫೌಂಡೇಶನ್ ಎಷ್ಟು ನಮಗೆ ಜ್ಞಾನವನ್ನು ಕೊಡ್ತಿದೆ ಅಂತ ತುಂಬಾ ಸಂತೋಷ ಆಗುತ್ತೆ. ಮತ್ತೆ ಒಂದು ಡೌಟ್ ಇದೆ ಮೇಡಮ್, ಮಧುರಾ ಮೇಡಮ್. ಇದು ನನ್ನ ಹತ್ರ ಒಂದು ಇದು ತ್ರಿಫಲ ಚೂರ್ಣ ಒಂದು 15-16 ಇಯರ್ಸ್ ಬ್ಯಾಕ್ ಇದೆ. ಅದನ್ನ ಯೂಸ್ ಮಾಡ್ಬೋದಾ ಇಲ್ಲ ಏನ್ ಮಾಡ್ಬೇಕು ಅಂತ? ಅದು ಬೇಡ ಮೇಡಮ್, ಅದು ತುಂಬಾ ಹಳೇದಾಗಿದೆ ಅಲ್ಲ. ಆಕ್ಚುಲಿ ಹಾ. ಹಳೇದಾದಂಗೂ ಒಳ್ಳೇದು ಅಂತ ಹೇಳ್ತಾರೆ. ಅದು ತುಂಬಾ ಹಾ. ಹಳೇದಾಗಿದೆ, ಬೇಡ. ಹಾ. ನೀವು ಹೊಸಾದ್ ಪರ್ಚೇಸ್ ಮಾಡಿ. ಹೊಸಾದೇ ಯೂಸ್ ಮಾಡ್ತಾ ಇದ್ದೀನಿ. ಅದನ್ನ ಸಿಕ್ತು ಅದು, ಅದಕ್ಕೋಸ್ಕರ ಕೇಳ್ತಾ ಇದ್ದೀನಿ. ಅದು ಗಿಡಗಳಿಗೆ ಏನಾದ್ರು ಹಾಕ್ಬೋದಾ ಅದು? ಹಾ, ಹಾಕಿ ಮೇಡಮ್. ಯಾವ್ದಾದ್ರು ಒಂದ್ ಪ್ಲಾಂಟಿಗೆ ಹಾಕಿ, ಚೆನ್ನಾಗಿ ಬೆಳೆಯುತ್ತೆ, ಏನು ತೊಂದ್ರೆ ಇಲ್ಲ. ಹಾ. ನೀವು ಸ್ಪ್ರೇ ಬೇಕಾದ್ರೂ ಮಾಡ್ಬೋದು. ಅದನ್ನ ಸ್ವಲ್ಪ ನೀರಲ್ಲಿ ಕರಡ್ಕೊಂಡು, ಹಾ. ಸ್ವಲ್ಪ ಹುಳ ಗಿಳ ಎಲ್ಲಾದ್ರೂ ಬಂದಿದ್ರೆ ಯಾವ್ದಾದ್ರು ಪ್ಲಾಂಟ್ ಮೇಲೆ ಹಾ. ಅದನ್ನ ಸ್ಪ್ರೇ ಮಾಡಿ, ವಾಟರ್ ಜಾಸ್ತಿ ಹಾಕಿ. ಚೆನ್ನಾಗಿ ತಿಳಿಸ್ತಿದ್ದೀರಾ ಮನೆ ಮದ್ದುಗಳು ಎಲ್ಲಾನು. ಥ್ಯಾಂಕ್ ಯು ಮೇಡಮ್, ಮೇಡಮ್. ಥ್ಯಾಂಕ್ ಯು. ಥ್ಯಾಂಕ್ ಯು. ಅದನ್ನ ಯಾವ್ದನ್ನು ವೇಸ್ಟ್ ಮಾಡ್ಬೇಡಿ. ಆಯುರ್ವೇದಿಕ್ ಇಂದಿರುತ್ತಲ್ಲ, ಯಾವುದೇ ಅದಕ್ಕೋಸ್ಕರನೇ ವ್ಯಾಧಿ ಹೋದ್ರು ಕೇಳ್ಬೇಕು ಅಂತಿತ್ತು. ಅದಕ್ಕೆ ಅದು ಕೇಳ್ದೆ. ಗಿಡಗಳಿಗೆ ಹಾಕಿ, ಯಾವುದೇ ಗಿಡಕ್ಕಾದ್ರೂ ಅದು ಗ್ರೋತ್ ಆಗುತ್ತೆ. ಹಾ. ಒಂದ್ ತುಳಸಿ ಗಿಡ ಇರ್ಬೋದು, ಅಥವಾ ಮನೇಲಿ ಯಾವ್ದೋ ಒಂದ್ ಸಣ್ಣ ಪುಟ್ಟ ಇಟ್ಕೊಂಡಿರ್ತೀವಲ್ವಾ, ಇದೆ. ಎಷ್ಟಕ್ಕೂ ಹಾಕಿ. ಅದ್ ಚೆನ್ನಾಗಿ ಸ್ವಲ್ಪ ನೀರ್ ಹಾಕಿ ಅಷ್ಟೇ. ಯಾವ್ದೇ ಹಾಕ್ಬೇಕಾದ್ರೂ ಸ್ವಲ್ಪ ನೀರ್ ಆಡ್ ನೀರಲ್ಲಿ ಮಾಡ್ಕೊಳ್ಳಿ. ಕಲಸ್ಬಿಟ್ಟು ಹಾಕ್ಲಿಯಾ? ಹಾಕಿ. ಒಂದೇ ಸರಿ ಹಾಕಿದಾಗ ಅದಕ್ಕೆ ನಮ್ದು ಗಿಡ ಚಿಕ್ಕದ ಪ್ಲಾಂಟ್ ಇದ್ದಾಗ ಅದು ತಡ್ಕೊಳ್ಲಿಕ್ ಆಗಲ್ಲ ಅಷ್ಟು ಪವರ್ ನ ಒಂದೇ ಸರಿ. ಸ್ವಲ್ಪನೇ ಹಾಕಿ. ದಿನ ಒಂದೊಂದ್ ಸ್ಪೂನ್ ತರ ಹಾಕಿ, ಅದು ಗೊಬ್ಬರ ತರ ಕೆಲಸ ಮಾಡುತ್ತೆ. ಆಯ್ತು, ಧನ್ಯವಾದಗಳು. ಥ್ಯಾಂಕ್ ಯು, ಥ್ಯಾಂಕ್ ಯು. ಅರುಣಾಚಲ್ ಹೆಗಡೆ ಸರ್ ಮಾತಾಡ್ತೀರಾ? ಕೇಳಿಸಲ್ಲ. ಏನೋ ಹೇಳ್ತಾ ಇದಾರೆ ಅವ್ರು. ಶ್ರೀನಿವಾಸ್ ಸರ್ ಮಾತಾಡ್ತೀರಾ? ಇವತ್ತೇನು ಮಾತಾಡಲ್ಲ. ನಾಳೆ ಇನ್ನೊಂದು 3-4 ದಿನ ಅಟೆಂಡ್ ಆದ ನಂತರ ಮಾತಾಡ್ತೇನೆ. ಓಕೆ ಸರ್. ಮಧುರಾ ಹೆಗಡೆ ಅವರು ಶ್ರೀನಿವಾಸ್ ಚೆನ್ನಾಗಿ ಸರ್. ಮಾತಾಡಿದ್ದಾರೆ. ಔಷಧಿ ಎಲ್ಲ ಚೆನ್ನಾಗಿ ಹೇಳ್ತಾ ಇದ್ದಾರೆ. ಅಶ್ವಿನಿ ಮೇಡಮ್ ಇಂದು ದಿನ ಮೆಡಿಟೇಷನ್ ಮಾಡ್ತಾ ಇದ್ದೀನಿ, ಬಹಳ ಚೆನ್ನಾಗಿದೆ. ಇಷ್ಟೇ ಹೇಳಲಿಕ್ಕೆ ಬಯಸ್ತೀನಿ ಇವತ್ತು. ಆಮೇಲೆ ಇನ್ನೂ ಜಾಸ್ತಿ ಇನ್ನೊಂದು ಸ್ವಲ್ಪ ದಿನ ಬಿಟ್ಟು ಕೊಡ್ತೀನಿ ಫೀಡ್ಬ್ಯಾಕ್. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಶ್ರೀನಿವಾಸ್ ಸರಿ ಕೊಡಿ ಮೇಡಮ್. ಶ್ರೀನಿವಾಸ್ ಸರ್ ಮಾತಾಡಿ. ನಮಸ್ಕಾರ ಮೇಡಮ್. ಮಹಾವತಾರ್ ಫೌಂಡೇಶನ್ ಇಂದ ತುಂಬಾ ಅನುಕೂಲ ಆಗ್ತಾ ಇದೆ ಎಲ್ಲರಿಗೂ. ನಿಮ್ಗಳಿಂದನೂ ಪ್ರೋಗ್ರಾಮ್ ತುಂಬಾ ಚೆನ್ನಾಗಿ ಬರ್ತಾ ಇದೆ. ಇವತ್ತು ಬೆಳಿಗ್ಗೆ ಚಂದನಾ ಮೇಡಮ್ ಮುದ್ರಾ ತುಂಬಾ ಚೆನ್ನಾಗಿ ಹೇಳ್ಕೊಡ್ತಾ ಇದ್ದಾರೆ. ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ. ನೆನ್ನೆ ಕ್ಲಾಸ್ ಅಟೆಂಡ್ ಮಾಡಿದೆ, ಇವತ್ತು ಅಟೆಂಡ್ ಮಾಡಿದೆ, ನಾಳೆನೂ ಅಟೆಂಡ್ ಮಾಡ್ತೀನಿ. ಅದಾದ ನಂತರ ಸ್ಫಟಿಕಾದನು ಚೆನ್ನಾಗಿ ಹೇಳ್ಕೊಟ್ರು ಮೇಡಮ್. ಚೆನ್ನಾಗಿದೆ ಮೇಡಮ್. ಮುಂದಕ್ಕೆ ತಿಳ್ಕೊಳ್ಳೋದು ತುಂಬಾ ಇದೆ. ಇದುವರೆಗೂ
ಎಷ್ಟೋ ವಿಷಯಗಳು ತಿಳಿದೆ ತುಂಬಾ ಟೈಮ್ ವೇಸ್ಟ್ ಮಾಡಿದ್ವಿ. ಅಟ್ ಲೀಸ್ಟ್ ನಥಿಂಗ್ ಇಸ್ ಬೆಟರ್ ದನ್ ನಥಿಂಗ್ ಒಂದು ಇದಿದೆ. ಆ ಗಾದೆ ಪ್ರಕಾರ ನೋಡಿದ್ರೆ ಈಗಾದ್ರೂ ನಮ್ಗೆ ಕಾಲ ಕೂಡ ಬಂದಿದೆ. ಇದನ್ನೆಲ್ಲ ಒಂದೊಂದು ಇಂಪ್ಲಿಮೆಂಟ್ ಮಾಡ್ಕೋಬೇಕು ಅಂತ ಅನ್ಕೊಂಡಿದೀವಿ. ಮತ್ತೆ ತಿಳಿದಿದ್ದನ್ನ 10 ಜನಕ್ಕೆ ಹೇಳಿ ಅನುಕೂಲ ಆಗ್ಲಿ ಅಂತ ಹೇಳ್ಬಿಟ್ಟು ಅನ್ಕೊಳ್ತಾ ಇದೀವಿ ಮೇಡಮ್. ಇಷ್ಟು ವರ್ಷ ತುಂಬಾನೇ ಟೈಮ್ ವೇಸ್ಟ್ ಮಾಡಿದ್ವಿ. ಗೊತ್ತಿಲ್ಲ ನಮ್ಗೆ ಯಾವ್ದು ಗೊತ್ತಿರ್ಲಿಲ್ಲ ಇದ್ರ ಬಗ್ಗೆ ಎಲ್ಲ. ಆಮೇಲೆ ಇವ್ರ ಹತ್ರ ಚಂದನಾ ಮೇಡಮ್ ಹತ್ರ, ಅಶ್ವಿನಿ ಮೇಡಮ್ ನಿಮ್ಗೆ ಹೇಳ್ತಾ ಇದೀನಿ, ಚಂದನಾ ಮೇಡಮ್ ಅವ್ರ ಹತ್ರ ಡೀಟೇಲ್ಸ್ ತಗೊಳ್ಳಿ. ಅವರು ಥೀಸಿಸ್ ಮಾಡ್ತೀವಿ ಅಂತ ಹೇಳಿದ್ರು. 21 days ಕಂಟಿನ್ಯೂಸ್ ಮಾಡಿದವ್ರದ್ದು ಡೀಟೇಲ್ಸ್ ಕೊಟ್ರೆ ಅವರು ಥೀಸಿಸ್ ಸಬ್ಮಿಟ್ ಮಾಡ್ತೀನಿ ಅಂತ ಹೇಳಿದ್ರು. ನನಗೆ ಪ್ಯಾನ್ಕ್ರಿಯಾ ಕ್ಯಾನ್ಸರ್ ಆಗಿತ್ತು, ಸರ್ಜರಿ ಆಗಿ 2.5 years ಆಗಿದೆ. ಈಗ ಎಲ್ಲ ರಿಪೋರ್ಟ್ಸ್ ಎಲ್ಲ ನಾರ್ಮಲ್ ಇದೆ, ಯಾವ್ದು ಮೆಡಿಕೇಶನ್ ಯಾವ್ದು ಇಲ್ಲ. ಅದಕ್ಕೆ ರಿಲೇಟೆಡ್ ಏನಾದ್ರು ಅವರು ಬೇಕಾದ್ರೆ ತಗೊಂಡ್ರೆ ರಿಲೇಟೆಡ್ ಕೊಟ್ರೆ ಮುದ್ರ ನನಗೆ ನಾನು ಕಂಟಿನ್ಯೂಸ್ ಒಂದು ಮಂಡಲ 21 days ಅಥವಾ 48 days ಮಾಡಿದ್ಮೇಲೆ ಕಂಪ್ಲೀಟ್ ಡೇಟಾ ಏನಿದೆ ಅದು ಕೊಡ್ತೀನಿ ಅವ್ರಿಗೆ. ಅವ್ರು ಅದನ್ನ ಇಟ್ಕೊಂಡ್ ಬೇಕಾದ್ರೆ ಥೀಸಿಸ್ ಮಾಡ್ಬೋದು. ಅದೊಂದು ಕೇಳಿ ನೋಡಿ ಮೇಡಮ್. ನಾನು ಇವತ್ತು ಬೆಳಿಗ್ಗೆ ಹ್ಯಾಂಡ್ ರೈಸ್ ಮಾಡಿದ್ದೆ, ಬಟ್ ತುಂಬಾ ಜನ ಹ್ಯಾಂಡ್ ರೈಸ್ ಮಾಡಿದ್ರಿಂದ ನನಗೆ ಅವಕಾಶ ಸಿಗ್ಲಿಲ್ಲ. ನಾಳೆನೂ ಸಿಗುತ್ತೋ ಇಲ್ವೋ ಗೊತ್ತಿಲ್ಲ, ಯಾಕಂದ್ರೆ ತುಂಬಾ ಜನ ಜಾಯ್ನ್ ಆಗಿರ್ತಾರೆ. ಕ್ಯಾನ್ಸರ್ ಬಗ್ಗೆ ಏನಾದ್ರು ಅದ್ರದ್ದು ಮುದ್ರಾದಿತ್ತು ಅಂದ್ರೆ ಅವರು ಥೀಸಿಸ್ ಮಾಡ್ಬೋದು. ಯಾಕಂದ್ರೆ ನನಗೂ ಅನುಕೂಲ ಆಗುತ್ತೆ, ಅವ್ರಿಗೂ ಅನುಕೂಲ ಆಗುತ್ತೆ. ಮುಂದೆ ಜನಗಳಿಗೂ ಥೀಸಿಸ್ ಸಬ್ಮಿಟ್ ಮಾಡಿ ಓಕೆ ಆಯ್ತು ಅಂದ್ರೆ ಮುಂದೆ ಜನಗಳಿಗೂ ಅನುಕೂಲ ಆಗ್ಬೋದು ಅನ್ಸುತ್ತೆ. ಗೊತ್ತಿಲ್ಲ ನನಗೆ. ಬಟ್ ಅದ್ ನಾನೊಂದು ಪ್ರಾಂಪ್ಟ್ ಆಗಿ ಅವ್ರು ಏನ್ ಹೇಳ್ತಾರೆ ಅದ್ ಯಾವ್ದು ಕ್ಯಾನ್ಸರ್ಗೆ ಇದಿರುತ್ತೆ, ಪ್ಯಾನ್ಕ್ರಿಯಾ ಕ್ಯಾನ್ಸರ್ಗೆ ನಾನು ಮಾಡಿ ಅದ್ರದ್ದು ಏನೇನು ಇರುತ್ತೆ ರಿಪೋರ್ಟ್ಸ್ ಡೈಲಿ ಅದನ್ನ ಬರ್ಕೊಂಡು ಅವ್ರಿಗೆ ಸಬ್ಮಿಟ್ ಮಾಡ್ತೀನಿ. ಅದ್ ಯಾವ ತರ ಕಾಂಟ್ಯಾಕ್ಟ್ ಗೊತ್ತಿಲ್ಲ ನನಗೆ, ಸ್ವಲ್ಪ ಅದಕ್ಕೆ ಹೆಲ್ಪ್ ಮಾಡಿ ಮೇಡಮ್. ಅದಕ್ಕೆ ಸರ್ ನಾಳೆ ತರಗತಿ ಮುಗಿತಾ ಇದ್ದಾಗೆ ನೀವು ಹ್ಯಾಂಡ್ ರೈಸ್ ಮಾಡಿ. ನಿಮ್ ಪ್ರಶ್ನೆ ಇದೇ ತರ ಇರುತ್ತಲ್ವಾ, ನಿಮ್ ಪ್ರಶ್ನೆಗೆ ಎಲ್ರಿಗೂ ಉತ್ತರ ಸಿಗುತ್ತೆ. ಯಾಕಂದ್ರೆ ಅವ್ರು ಫಸ್ಟ್ ಕ್ಲಾಸಲ್ಲಿ ನಿನ್ನೆ ಕ್ಲಾಸಲ್ಲಿ ಹೇಳಿದ್ರು ಅವರು, ನೀವು ಮಾಡಿದ್ನ ನನಗೆ ಕೊಟ್ರೆ ಥೀಸಿಸ್ ಮಾಡ್ತೀನಿ ಅಂತ. ಯಾಕಂದ್ರೆ ಆಲ್ರೆಡಿ ಅವರು ಇದ್ರದೆಲ್ಲ ಅಗ್ನಿಹೋತ್ರದೆಲ್ಲ ಥೀಸಿಸ್ ಮಾಡಿ ಸಬ್ಮಿಟ್ ಮಾಡಿದಾರಂತ ಹೇಳಿದ್ರು. ಅದು ನೋಡೋಣ ಮೇಡಮ್, ಗೊತ್ತಿಲ್ಲ ನಮ್ಮಿಂದ ಸರ್ ನೀವು ಸರ್ 1 ನಿಮಿಷ, ನೀವು ಪರ್ಸನಲ್ ಆಗಿ ನಾವು ನಂಬರ್ ನಿಮ್ಗೆ ಇದ್ ಮಾಡ್ತೀವಿ, ನೀವು ಕಾಲ್ ಮಾಡಿ ಮಾತಾಡಿ. ಅವ್ರು ಪರ್ಸನಲ್ ಆಗಿ ಮಾತಾಡಿದ್ರೆ ನಿಮ್ದು ಇಂಟ್ರಾಕ್ಟ್ ಚೆನ್ನಾಗಿರುತ್ತಲ್ವಾ, ನೀವ್ ಯಾವ ತರ ಅಂತ ಅದು ನೀವು ಮಾತಾಡ್ಕೋಬಹುದು. ನಾವು ನಾಳೆ ಕ್ಲಾಸ್ ಆದ್ಮೇಲೆ ನಿಮ್ಗೆ ಒಂದು ಅವ್ರದ್ದು ನಂಬರ್ ಕೊಡ್ತೀವಿ, ಅಶ್ವಿನಿ ಮೇಡಮ್ ಆಗ್ಲಿ ಯಾರಾದ್ರೂ ಕೊಡ್ತೀವಿ. ನೀವು ಅವ್ರ ಹತ್ರ ಪರ್ಸನಲ್ ಆಗಿ ಮಾತಾಡ್ಕೊಳ್ಳಿ. ಯಾಕಂದ್ರೆ ನಿಮ್ದು ಇಂಟರಾಕ್ಟ್ ಚೆನ್ನಾಗಿರುತ್ತೆ ಅಂತ. ನಾವು ಯಾವ್ದೋ ಒಂದು ವಿಷಯ ಬಿಟ್ಬಿಡ್ತೀವಿ, ಅದ್ರ ನೀವ್ ಹೇಳಿದಾಗ ಕರೆಕ್ಟ್ ಅವರಿಗೆ ಇದಾಗುತ್ತಲ್ವಾ, ನಿಮ್ಗೆ ಅಂದ್ರೆ ಅವರಿಗೂ ಹೆಲ್ಪ್ ಆಗುತ್ತೆ, ನಿಮ್ಗೂ ಹೆಲ್ಪ್ ಆಗುತ್ತೆ ಅದು. ನಾಳೆ ಈ ವಿಷಯ ಪ್ರಸ್ತಾಪ ಪಡಿಸಿ ಅಲ್ಲಿ ಕ್ಲಾಸ್ ಅಲ್ಲಿ, ಯಾಕಂದ್ರೆ ಅದು ಎಲ್ರಿಗೂ ಯೂಸ್ ಆಗುತ್ತೆ. ಒಮ್ಮೆ ಕ್ಲಾಸ್ ಅಲ್ಲಿ ಹೇಳಿ, ಆಮೇಲೆ ನೀವು ನಂಬರ್ ತಗೊಂಡು ಅವರಿಗೆ ಕಾಲ್ ಮಾಡಿ. ಆವಾಗ ನಿಮ್ಗೆ ಚೆನ್ನಾಗಾಗತ್ತೆ. ಅಂದ್ರೆ ಅವರಿಗೂ ಒಂದು ಯೂಸ್ ಆಗುತ್ತೆ, ನಿಮ್ಗೂ ಅದಾಗುತ್ತೆ, ಅಂದ್ರೆ ಯೂಸ್ ಆಗುತ್ತೆ ಸರ್ ಕ್ಲಾಸ್ ಮುದ್ರೆ ಅಲ್ವಾ? ಓಕೆ ಸರ್, ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಮೇಡಮ್ ಇನ್ನೊಬ್ರು ಇದಾರೆ ಅನ್ಸುತ್ತೆ, ಕಪಿಲ್ ಪ್ರಕಾಶ್ ಅಂತ. ಸರ್ ಮಾತಾಡಿ. ಕಪ್ಲಿ ಪ್ರಕಾಶ್ ಸರ್, ಅನ್ಮ್ಯೂಟ್ ಮಾಡ್ಕೊಳ್ಳಿ. ಪ್ರಕಾಶ್ ಸರ್ ಇಲ್ಲ ಅನ್ಸುತ್ತೆ. ಅಶ್ವಿನಿ ಮೇಡಮ್ ಅನ್ಮ್ಯೂಟ್ ಆಗಿ ಇದ್ ಮಾಡ್ಕೊಳ್ಳಿ, ಮ್ಯೂಟ್ ಆಗಿದೆ, ಅನ್ಮ್ಯೂಟ್ ಮಾಡ್ಕೊಳ್ಳಿ. ವಾಯ್ಸ್ ಸರಿ ಕೇಳ್ತಾ ಇಲ್ಲ ಸರ್. ಏನು ಕೇಳಿಸ್ತಾ ಇಲ್ಲ. ಹಲೋ, ಹೇಳಿ ಸರ್. ಹಲೋ ಮೇಡಮ್, ಮಾತಾಡಿ. ಹಲೋ ಮಾತಾಡಿ ಸರ್. ಹಲೋ ಕೇಳಿಸಿದ್ರ? ಹಲೋ, ಮುದ್ರಾ ಥೆರಪಿ ತುಂಬಾ ಚೆನ್ನಾಗಿ ಬರ್ತಾ ಇದೆ. ಈಗ ತರಬೇತಿ ಪಡೆದು ಮಾಡೋದು ವ್ಯತ್ಯಾಸ ಇದೆ. ಆದ್ರಿಂದ ಇದನ್ನ ತರಬೇತಿ ಪಡೆದು ನಮ್ಮ ಸಮಸ್ಯೆಗಳನ್ನ ಸಾಲ್ವ್ ಮಾಡ್ಕೊಳ್ಳಿಕ್ಕೆ ನಮ್ಮ ಅನಾರೋಗ್ಯದ ತೊಂದರೆಗಳನ್ನ ಇದು ಮಾಡ್ಕೊಳ್ಳಿಕ್ಕೆ ಅದಕ್ಕೆ ಸರ್ ನೆಟ್ವರ್ಕ್ ಇರೋ ಪ್ಲೇಸ್ ಬನ್ನಿ. ಕೇಳಿಸ್ತಾ ಇಲ್ಲ ಸರ್, ನೆಟ್ವರ್ಕ್ ಇಶ್ಯೂ ಇದೆ ನಿಮ್ಗೆ. ಬಹಳ ಉಪಯುಕ್ತವಾಗಿ. ಓಕೆ ಸರ್.
ಕ್ಷಮಿಸಿ ಸರ್, Yes, madam. ಮನೆ ಮದ್ದು Yes, ಮನೆ thank you. ಮದ್ದು ಇವಾಗ ಕೊಡ್ತಾರೆ. ಅದಾದ ನಂತರ ನೀವು ಮಾತನಾಡೋದಕ್ಕೆ ಪ್ರಯತ್ನ ಮಾಡಿ. ನಿಮ್ ಕಡೆಯಿಂದ ಯಾವಾಗ್ಲೂ Yes, yes, ವಾಯ್ಸ್ madam. ಕಟ್ ಆಗ್ತಾ ಇರುತ್ತೆ ಸರ್. ಹೌದು sir. ಸ್ವಲ್ಪ ನೆಟ್ವರ್ಕ್ ಪ್ಲೇಸ್ ನೋಡಿ. ಓಕೆ, ಓಕೆ ನೆಕ್ಸ್ಟ್ ಹ್ಮ್. ನಾಗರತ್ನ ಮೇಡಮ್, ನಿಮ್ಗೆಲ್ಲ ಆಮೇಲೆ ತಗೊಳ್ತೀರಾ? ಓಕೆನಾ? ಓಕೆ ಮೇಡಮ್. ಮುಂದಿನ Okay. ಕಾರ್ಯಕ್ರಮ ಮನೆ ಮದ್ದು ಕಾರ್ಯಕ್ರಮಕ್ಕೆ ನಿಮಗೆ ಆತ್ಮೀಯವಾದ ಸ್ವಾಗತ. ವೆಲ್ಕಮ್ ಮೇಡಮ್. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಆತ್ಮೀಯರೇ, ಇವತ್ತು ನಾವು ಒಂದು ಅಲೋವೆರಾ ಜ್ಯೂಸ್ ಮಾಡ್ಕೊಳ್ಳೋದು ಹೇಳ್ತೀನಿ. ಅದ್ಭುತವಾದ ಅಲೋವೆರಾ ಜ್ಯೂಸ್. ಎಲ್ಲರ ಮನೇಲೂ ಆಲ್ಮೋಸ್ಟ್ ಅಲೋವೆರಾ ಅನ್ನೋದು ಇದ್ದೇ ಇರುತ್ತೆ. ಅದು ಹಿಂದೆ ಅಂದ್ರೆ ಇಷ್ಟ ದಿನ ನಾವ್ ಏನ್ ಮಾಡ್ತಾ ಇದ್ವಿ ಅಂದ್ರೆ ಒಂದು ಶೋ ಪ್ಲಾಂಟ್ ತರ ಬೆಳೆಸ್ಕೊಡ್ತಾ ಇದ್ವಿ. ಯಾಕಂದ್ರೆ ಅದ್ರದ್ ಬಗ್ಗೆ ಈಗ ಯಾರು ಸೌಂದರ್ಯ ತಜ್ಞರು ಮತ್ತು ಆಹಾರ ತಜ್ಞರು ಇದ್ರ ಬಗ್ಗೆ ತುಂಬಾ ಅವೇರೆನ್ಸ್ ಕೊಡ್ತಾ ಇದಾರೆ ನಮ್ಗೆ. ಈಗ ಅದ್ರದ್ದು ಉಪಯುಕ್ತತೆ ಜಾಸ್ತಿ ಆಗ್ತಾ ಇದೆ. ಎಲ್ರು ಅದನ್ನು ತುಂಬಾ ಯೂಸ್ ಮಾಡ್ಕೊಳ್ತಾ ಇದ್ದಾರೆ. ಅಂದ್ರೆ ಹಿಂದಿಂದನೂ ಇತ್ತು. ಅಂದ್ರೆ ನಾವು ಹಿಂದಿನ ಕಾಲದಲ್ಲ ನಮ್ಮ ಅಜ್ಜಿಯವರೆಲ್ಲ ತುಂಬಾ ಯೂಸ್ ಮಾಡೋರು ಅದೆಲ್ಲ. ಅಂದ್ರೆ ಯಾವ್ಯಾವ್ದು ಅಂದ್ರೆ ಮನೆ ಮದ್ದು ಆಗಿ ಯಾವ್ಯಾವ್ದ್ರಲ್ಲಿ ಏನಿದೆ ಅಂದ್ರೆ ಅದರಿಂದ ಏನ್ ಪ್ರಯೋಜನ ಆಗಿದೆ ಯೂಸ್ ಮಾಡ್ತಾ ಇದ್ರು. ಮಧ್ಯೆ ನಾವೆಲ್ಲ ಅಲೋಪತಿ ಕಡೆಗೆ ಜಾಸ್ತಿ ಹೋಗಿ ಹೋಗಿ ಇದ್ರದ್ದೆಲ್ಲ ನಶಿಸಿ ಹೋಗ್ತಾ ಇತ್ತು. ಈಗ ಮತ್ತೆ ಅದ್ರದ್ದು ಪ್ರೊಡಕ್ಷನ್ ಜಾಸ್ತಿ ಆಗ್ತಾ ಇದೆ. ಎಲ್ಲರ ಮನೇಲೂ ಅದೊಂದು ಶೋ ಪ್ಲಾಂಟ್ ಆಗಿ ಇತ್ತು. ಅದನ್ನ ಔಷಧಿಯ ರೂಪವಾಗಿ ಈಗ ಉಪಯೋಗಿಸ್ತಾ ಇದ್ದಾರೆ. ಇದರಲ್ಲಿ ಅನೇಕ ಕಾಯಿಲೆಗಳಿಗೆ ಇದು ತುಂಬಾ ಯೂಸ್ ಆಗುತ್ತೆ. ಚರ್ಮದ ಇರ್ಬೋದು, ಕೂದಲಿನ ಸಮಸ್ಯೆ, ಜೀರ್ಣಕಾರಿ ಸಮಸ್ಯೆ ಇರೋದು, ಮಲಬದ್ಧತೆ ಸಮಸ್ಯೆ ಇರೋರು, ಕರುಳಿನಲ್ಲಿ ಏನಾದ್ರು ಒಂದು ಸಮಸ್ಯೆ ಆದ್ರೆ, ಆಮೇಲೆ ಇದು ತಂಪು, ಮತ್ತೆ ತುಂಬಾ ತಂಪು ಕೊಡುತ್ತೆ ಅದು ದೇಹಕ್ಕೆ. ತುಂಬಾ ಇದು ಬೇಸಿಗೆ ಕಾಲದಲ್ಲಂತೂ ಇದು ತುಂಬಾ ಉಪಯುಕ್ತವಾಗಿದೆ ಈ ಜ್ಯೂಸ್ ಮಾಡಿ ಕುಡಿಯೋದ್ರಿಂದ. ಯಾಕಂದ್ರೆ ಬಾಡಿ ಡಿಹೈಡ್ರೇಷನ್ ಆಗಿರುತ್ತೆ ಈ ಬಿಸಿಲಿನ ತಾಪಕ್ಕೆ. ಅಂದ್ರೆ ಬಾಡಿಯ ನಿರ್ಜಲೀಕರಣ ಅಂತ ನಾವೇನ್ ಹೇಳ್ತೀವೋ ಅದಾಗ್ತಾ ಇರುತ್ತೆ. ಅದನ್ನು ಹೋಗ್ಲಾಡಿಸಲು ಈ ಜ್ಯೂಸ್ ಅತ್ಯುತ್ತಮವಾಗಿ ಕೆಲಸ ಮಾಡುತ್ತೆ. ಮತ್ತೆ ಇದು ಅಸಿಡಿಟಿನೂ ಕೂಡ ತುಂಬಾ ಕಡಿಮೆ ಮಾಡುತ್ತೆ. ಪ್ರತಿದಿನ ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ಉಪಯೋಗಿಸೋದ್ರಿಂದ ತುಂಬಾ ಪ್ರಯೋಜನಕಾರಿ ಇದೆ. ಇದನ್ನ ಪ್ರತಿಯೊಬ್ಬರು ಇವಾಗ ಯೂಸ್ ಮಾಡ್ತಾ ಇದ್ದಾರೆ. ನಾವು ಅಂದ್ರೆ ನಮಗೆ ಬೆಳಗ್ಗೆ ಬೇಡ, ತುಂಬಾ ತಂಪು ಅಂತ ಅನ್ಸಿದವರು ಮಧ್ಯಾಹ್ನ ಸುಮಾರು 12 ಗಂಟೆ ಅಥವಾ ಸುಮಾರು 11:30 ಹೊತ್ತಿಗೆ ಒಂದ್ಸತಿ ಜ್ಯೂಸ್ ಮಾಡ್ಕೊಂಡು ಕುಡಿಯೋದು ತುಂಬಾ ಒಳ್ಳೇದು. ಈಗ ಬಂಗು ಅಂತ ಏನ್ ಹೇಳ್ತೀವಿ ನಾವು ಮುಖದಲ್ಲಿ, ಸಾಮಾನ್ಯ ಲೇಡೀಸ್ಗೆ ಒಂದು 40 ಏಜ್ ಆದ್ಮೇಲೆ ಬರುತ್ತೆ. ಅದನ್ನ ಅರಿಶಿನ ಪುಡಿ ಮತ್ತೆ ಈ ಅಲೋವೆರಾ ಜೆಲ್ ಅನ್ನು ಮಿಕ್ಸ್ ಮಾಡಿ ಕೊಬ್ಬರಿ ಎಣ್ಣೆ ಜೊತೆ ಮಿಕ್ಸ್ ಮಾಡ್ಕೊಂಡ್ರು ಹಚ್ಕೊಂಡ್ರೆ ತುಂಬಾ ಕಡಿಮೆ ಆಗುತ್ತೆ. ನನ್ಗೂ ಸ್ವಲ್ಪ ಆಗಿತ್ತು, ನಾನು ಅದನ್ನೇ ಯೂಸ್ ಮಾಡ್ತಾ ಇದ್ದೆ. ನನ್ಗೀಗ ಕ್ಲಿಯರ್ ಆಗಿದೆ, ಒಂದು ಚೂರು ಇಲ್ಲ ಇವಾಗ ಕಲೆ. ಅದ್ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಹಾಗೆಯೇ ತುಂಬಾ ಅಂದ್ರೆ ಹೊಟ್ಟೆಯಲ್ಲಿ ಏನ್ ಕರುಳಿನ ಸಮಸ್ಯೆ ಏನೇನ್ ಇರುತ್ತೋ ಅದಕ್ಕೆಲ್ಲ ತುಂಬಾ ಅತ್ಯುತ್ತಮವಾಗಿ ಇದೊಂದು ಕೆಲಸ ಮಾಡುತ್ತೆ. ಆಮೇಲೆ ಗೊತ್ತು ತ್ವಚೆಯ ಆರೋಗ್ಯ ಅಂದ್ರೆ ನಿಮ್ಗೆ ಗೊತ್ತು, ಚರ್ಮದ ಸಮಸ್ಯೆ ಅಂತ ಹೇಳ್ಬೋದು. ಆಮೇಲೆ ಸುಟ್ಟ ಗಾಯಗಳಿಗೆ ಉಪಯೋಗಿಸ್ತಾರೆ. ಏನಾದ್ರೂ ಸುಟ್ಟು ಹೋದ್ರೆ, ಏನಾದ್ರೂ ಬೆಂಕಿ ಅವಘಡ ಆಗಿ ನಾವು ಏನಾದ್ರು ಅಡುಗೆ ಮನೇಲಿ ಏನೋ ಕೆಲಸ ಮಾಡ್ತಾ ಇರ್ತೇವೆ, ಅವಾಗ ಎಣ್ಣೆ ಹಾರಿದ್ದು ಆ ತರದ್ ಏನಾದ್ರು ಕಲೆಗಳಿದ್ರು ಕೂಡ ಅತ್ಯುತ್ತಮವಾಗಿ ಕೆಲಸ ಮಾಡುತ್ತೆ. ಇದೊಂದು ನೈಸರ್ಗಿಕವಾದ ಒಂದು ಪ್ಲಾಂಟ್ ಅಂತ ಹೇಳ್ಬೋದು. ಇದು ದೇಹಕ್ಕೆ ಪ್ರತಿರಕ್ಷಣಾ ವ್ಯವಸ್ಥೆಯನ್ನು ಕೂಡ ನಮಗೆ ಒದಗಿಸುತ್ತೆ. ಇದರಲ್ಲಿ ವಿಟಮಿನ್ ಎ ಮತ್ತೆ ಸಿ ಮತ್ತೆ ಇ ಇದೆ. ಅಂದ್ರೆ ಒಂದು ಒಳ್ಳೆಯ ಅಂದ್ರೆ ನೈಸರ್ಗಿಕವಾಗಿ ಸಿಗುವಂತಹ ಒಂದು ಅದ್ಭುತವಾದ ಒಂದು ಪ್ಲಾಂಟ್ ಅಂತ ಹೇಳಿಕ್ ಇಷ್ಟಪಡ್ತೀನಿ. ಇದನ್ನ ಜ್ಯೂಸ್ ಮಾಡೋದು ಹೇಗೆ ಅಂತ, ಇದು ಮೇಲ್ಗಡೆ ಗ್ರೀನ್ ಇರುತ್ತಲ್ಲ, ಇದನ್ನ ತೆಕ್ಕೊಬಿಡ್ಬೇಕು. ತೆಗೆದ ತಕ್ಷಣ ಒಳಗಡೆ ಯೆಲ್ಲೋಯಿಶ್ ಬರುತ್ತೆ, ಅದನ್ನ ಯೂಸ್ ಮಾಡಬಾರ್ದು. ಅದನ್ನು ಕೂಡ ನಾವು ಬೇರ್ಪಡಿಸ್ಬೇಕು. ಯಾಕಂದ್ರೆ ಅದು ಅಷ್ಟು ಒಳ್ಳೇದಲ್ಲ ಹೊಟ್ಟೆಗೆ. ಆ ಯೆಲ್ಲೋಯಿಶ್ ತೆಗೆದು ಅದನ್ನ ಬೇಕಾದ್ರೆ ನೀವು ಸ್ಕಿನ್ನಿಗೆ ಯೂಸ್ ಮಾಡಬಾರ್ದು. ಆ ಯೆಲ್ಲೋಯಿಶ್ ಅಂತ ಏನ್ ಬರುತ್ತಾ ಅದನ್ನ ಸ್ಕಿನ್ನಿಗೆ ಹಚ್ಕೊಳ್ಳಿ, ತೊಂದ್ರೆ ಇಲ್ಲ. ಒಳಗಡೆ ವೈಟ್ ಅಂತ ಒಂದು ಪಲ್ಪ್ ಬರುತ್ತೆ ನೋಡಿ, ಅದನ್ನ ಮಾತ್ರ ಜ್ಯೂಸಿಗೆ ಉಪಯೋಗಿಸ್ಬೇಕು. ಹೊಟ್ಟೆಗೆ ಉಪಯೋಗಿಸೋದಾದ್ರೆ ಆ ವೈಟ್ ಮಾತ್ರ ಉಪಯೋಗಿಸ್ಬೇಕು. ನಿಧಾನ ಕ್ಲೀನ್ ಆಗಿ ಕೈಯೆಲ್ಲ ಅಂದ್ರೆ ತೆಗಿಬೇಕಾದ್ರೆ ಹುಷಾರಾಗಿ ತೆಕ್ಕೋಬೇಕು. ಯಾಕಂದ್ರೆ ಕೈಯೆಲ್ಲ ಗಾಯ ಮಾಡ್ಕೋಬೇಡಿ. ಒಳಗಡೆ ತೆಕ್ಕೊಳ್ಬೇಕು. ಸ್ವಲ್ಪ ಒಬ್ರಿಗೆ ಈ ತರದ್ದು ಸ್ವಲ್ಪ ದಪ್ಪ ತಗೊಳ್ಳಿ. ಒಬ್ರಿಗೆ ಸಾಕಾಗುತ್ತೆ ಜ್ಯೂಸಿಗೆ. ಅದನ್ನ ಚೆನ್ನಾಗಿ ತೆಗೆದುಕೊಂಡು ಪಲ್ಪ್ ಮಿಕ್ಸಿ ಜಾರಿಯಲ್ಲಿ ಅದನ್ನ ಅಂದ್ರೆ ಪಲ್ಪ್ ಅನ್ನು ಹಾಕಿ ಅದಕ್ಕೆ ಸ್ವಲ್ಪ ನಮ್ಗೆ ಫ್ಲೇವರ್ ಬೇಕಾದ್ರೆ ಪುದೀನಾ ಸೊಪ್ಪು ಹಾಕ್ಬೋದು. ಪುದೀನಾನು ಕೂಡ ನಮ್ಗೆ ಅಸಿಡಿಟಿಗೆ ತುಂಬಾ ಹೆಲ್ಪ್ ಮಾಡುತ್ತೆ ಪುದೀನಾ ಸೊಪ್ಪು. ಅದಕ್ಕೆ ಸ್ವಲ್ಪ ಶುಂಠಿ ಹಾಕ್ಬೋದು. ಆ ಶುಂಠಿ ಹಾಕಿ ಚೆನ್ನಾಗಿ ರುಬ್ಕೊಳ್ಳೋದು. ಅದಕ್ಕೆ ರುಬ್ಕೊಂಡಾದ್ಮೇಲೆ ಅದು ಸ್ವಲ್ಪ ನೀರ್ ಆಡ್ ಮಾಡ್ಬೇಕು. ಯಾಕಂದ್ರೆ ದಪ್ಪ ಇರುತ್ತಲ್ಲ ಜೆಲ್ವು, ನಮ್ಗೆ ಅದು ಮಿಕ್ಸ್ ಮಾಡ್ಲಿಕ್ಕೆ ಆಗಲ್ಲ. ನೀರನ್ನ ಆಡ್ ಮಾಡ್ಕೊಳ್ಬೇಕು. ಆಮೇಲೆ ಚೆನ್ನಾಗಿ ರುಬ್ಬಿದ ತಕ್ಷಣ ಆ ಮಿಶ್ರಣ ಸೋಸ್ಬೇಕು. ಒಂದು ಒಳ್ಳೆ ಜರಡಿ ಇರುತ್ತಲ್ಲ ನಮ್ಮ ಮನೇಲಿ, ಎಲ್ಲರ ಮೇಲೆ ಆಲ್ಮೋಸ್ಟ್ ಇರುತ್ತೆ. ಆ ಜರಡಿಯಲ್ಲಿ ಸೋಸ್ಕೊಂಡು ಆ ಸೋಸಿದಂತ ಬರುತ್ತಲ್ಲ ಮಿಶ್ರಣ, ಸೋಸಿದ್ದು ನೀರಾಗಿ ಬಂದಿರುತ್ತಲ್ಲ, ಮತ್ತೆ ನೀರ್ ನಮ್ಗೆ ತುಂಬಾ ದಪ್ಪ ಅನ್ಸಿದ್ರೆ ಸ್ವಲ್ಪ ನೀರನ್ನೇ ಆಡ್ ಮಾಡ್ಕೊಳ್ಬೇಕು. ಅದಕ್ಕೆ ಬೆಲ್ಲ ಬೇಕಾದ್ರೆ ಬೆಲ್ಲ ಹಾಕೊಳ್ಬಹುದು. ಬೇಡ ನನಗೆ ಬೆಲ್ಲ ಬೇಡ ಅಂತ ಇದ್ದವ್ರು ಸಕ್ಕರೆ ಯೂಸ್ ಮಾಡಬೇಡಿ. ಬೆಲ್ಲನೂ ಬೇಡ ಅಂತಿದ್ದವರು ಅದಕ್ಕೆ ಒಂದ್ ಸ್ವಲ್ಪ ಲಿಂಬು ರಸ ಹಾಕಿ
ಕುಡಿಬಹುದು. ತುಂಬಾ ಅತ್ಯುತ್ತಮವಾಗಿ ಕೆಲಸ ಮಾಡುತ್ತೆ. ಅದಕ್ಕೆ ಸ್ವಲ್ಪ ಚಿಟಿಕೆ ಉಪ್ಪು ಹಾಕೊಳ್ಳಿ, ತುಂಬಾ ಬೇಡ. ಅದು ಕಲ್ಲುಪ್ಪು, ಬಿಳಿ ಉಪ್ಪಲ್ಲ, ಸಮುದ್ರದ ಉಪ್ಪು, ಕಲ್ಲುಪ್ಪನ್ನು ಯೂಸ್ ಮಾಡ್ಕೋಬೇಕು. ಅದನ್ನ ಹಾಕೊಂಡು ಕುಡಿಯೋದ್ರಿಂದ ತುಂಬಾ ಅತ್ಯುತ್ತಮವಾಗಿ ಕೆಲಸ ಮಾಡುತ್ತೆ. ಬೇಸಿಗೆಗಂತೂ ತುಂಬಾ ಒಳ್ಳೆ ಜ್ಯೂಸ್ ಅಂತ ಹೇಳಿ ಹೊರಗಡೆ ಎಲ್ಲೋ ಹೋಗಿ ಜ್ಯೂಸ್ ಕುಡಿಯೋಕ್ಕಿಂತ ಮನೆಯಲ್ಲಿ ಮಾಡ್ಕೊಂಡು ಕುಡಿದ್ರೆ ನಮ್ಮ ದೇಹನೂ ಆರೋಗ್ಯವಾಗಿರುತ್ತೆ. ಮತ್ತೆ ಹೇಗೆ ಹೀಟ್ ಆಗಿರುತ್ತೆ ಇಡೀ ಬಾಡಿ ಎಲ್ಲ, ಈ ದೇಹ ಅಂದ್ರೆ ಚರ್ಮ ಎಲ್ಲ ಒಂಥರ ಸುಕ್ಕಟ್ಟೆ ಹೋಗಿರೋದು ಬಿಸಿಲಿನ ಹಬೆಗೆ. ಅಂದ್ರೆ ನಾವು ಈ ಹೊರಗಡೆ ಹೋಗ್ಬೇಕಾದ್ರೆ ಹ್ಯಾಟ್ ಹಾಕ್ತಿವಿ, ಏನೋ ಒಂದು ಕಣ್ಣಿಗೆ ಕನ್ನಡಕ ಹಾಕಿ ಅದ್ ಹೊರಗಡೆಯಿಂದ ದೇಹ ರಕ್ಷಣೆಯನ್ನು ಮಾಡ್ಕೊಳ್ತಾ ಇರ್ತೀವಿ. ಅದ್ರ ಒಳಗಡೆಯಿಂದ ದೇಹ ರಕ್ಷಣೆ ಮಾಡ್ಕೊಳಲ್ವಾ. ಆ ದೇಹ ರಕ್ಷಣೆಗೆಲ್ಲ ಈ ತರ ಜ್ಯೂಸ್ಗಳು ಕೆಲಸ ಮಾಡ್ತಾ ಹೋಗುತ್ತೆ. ಅವಿರೋವಿರೋ ಜ್ಯೂಸ್ ಕೂಡ ಅದೇ ತರ ಕೆಲಸ ಮಾಡುತ್ತೆ. ಪ್ರತಿನಿತ್ಯ ಕುಡಿಯೋದ್ರಿಂದ ಏನು ಹಾನಿ ಇಲ್ಲ ದೇಹಕ್ಕೆ. ಪ್ರತಿನಿತ್ಯವೂ ಕೂಡ ಎಲ್ಲರೂ ಇದನ್ನ ಉಪಯೋಗಿಸಬಹುದು. ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ಉಪಯೋಗಿಸೋದು ತುಂಬಾ ಅತ್ಯುತ್ತಮ. ಬೇಡ ನನಗೆ ತುಂಬಾ ನಮ್ ದೇಹ ತಂಪಾಗತ್ತೆ ಅನ್ನೋರು ಖಾಲಿ ಹೊಟ್ಟೆಯಲ್ಲಿ ಬೇಡ, ಮಧ್ಯಾಹ್ನ ಸ್ವಲ್ಪ 11:30 12 ಗಂಟೆಗೆ ಒಮ್ಮೆ ಜ್ಯೂಸ್ ಮಾಡ್ಕೊಂಡು ಕುಡ್ಕೊಳ್ಳಿ. ಇದಕ್ ಬೇಕಾದ್ರೆ ನೀವು ಸಬ್ಜಾ ಬೀಜ ಅಂತ ನಾವೇನ್ ಹೇಳ್ತೀವಿ, ಕಾಮಕಸ್ತೂರಿ ಬೀಜ ಅಂತ ಹೇಳ್ತೀವಲ್ಲ, ಅದನ್ನು ಕೂಡ ಬೇಕಾದ್ರೆ ಆಡ್ ಮಾಡ್ಕೊಳ್ಳಿ. ಅದು ಒಳ್ಳೆಯ ಕೆಲಸ ಮಾಡುತ್ತೆ. ಯಾಕಂದ್ರೆ ಬೇಸಿಗೆಗಾಲದಲ್ಲಿ ಅದು ತುಂಬಾ ದೇಹವನ್ನು ತಂಪಾಗಿಸುತ್ತೆ. ಕಾಮಕಸ್ತೂರಿ ಪ್ರತಿದಿನ ಅದನ್ನ ಬಳಸೋದು ತುಂಬಾ ಒಳ್ಳೆಯದು. ಅದು ಕೂಡ ದೇಹವನ್ನು ತಂಪಾಗಿಸುತ್ತೆ. ಮತ್ತೆ ಡಿಹೈಡ್ರೇಷನ್ ಅಂತ ಏನ್ ಹೇಳ್ತೀವಿ ಅದನ್ನು ಕಾಪಾಡ್ಲಿಕ್ಕೆ ತುಂಬಾ ಕೆಲಸ ಮಾಡುತ್ತೆ. ಅದನ್ನು ಆಡ್ ಮಾಡ್ಕೊಳ್ಳಿ ಬೇಕಾದವರು. ಇಲ್ಲ ಅಂದ್ರೆ ಆಪ್ಷನಲ್, ನಿಮ್ಗೆ ನನಗೆ ಬೇಡಪ್ಪ, ಬೆಲ್ಲ ಬೇಡ, ಉಪ್ಪು ಬೇಡ, ಏನ್ ಹಾಗೆ ಕುಡಿತೀನಿ ಅನ್ನೋರು ಕುಡಿಬಹುದು. ಆದ್ರೆ ನೈಸರ್ಗಿಕವಾಗಿರೋದನ್ನು ಬಳಸಿ. ಯಾವ್ದೋ ಹೊರಗಡೆಯಲ್ಲಿ ಮಾರ್ಕೆಟ್ ಅಲ್ಲಿ ಜೆಲ್ ಎಲ್ಲ ಸಿಗುತ್ತೆ, ಅದನ್ನೆಲ್ಲ ಬಳಸಬೇಡಿ. ಆದಷ್ಟು ಮನೆಯಲ್ಲೇ ಒಂದ್ ಪ್ಲಾಟ್ ಅಂದ್ರೆ ಇದು ಪಾಟ್ ಅಲ್ಲಿ ಹಾಕೊಂಡು ಅದಕ್ಕೆ ಅದು ಏನು ಇಲ್ಲ, ತನ್ ಪಾಡಿ ತಾನು ಬೆಳೀತಾ ಇರುತ್ತೆ. ಮನೇಲಿರೋ ಅಂದ್ರೆ ಬೇಡದಿ ತರಕಾರಿ ಸಿಪ್ಪೆ ಆ ತರದೆಲ್ಲ ಹಾಕಿದ್ರೆ ಪಾಪ ತಾನೇ ಬೆಳ್ಕೊಳ್ತಾ ಇರುತ್ತೆ. ಎಲ್ಲಿ ಹಾಕಿದ್ರು ಅದು ಬೆಳ್ಕೊಳ್ತಾ ಇರುತ್ತೆ. ಮನೆಯಲ್ಲೇ ಆದಷ್ಟು ಬೆಳ್ಕೊಳ್ಳಿ. ಇಲ್ಲಾದ್ರೂ ಎಲ್ಲಾದ್ರೂ ಹೋದಾಗ ಸಿಕ್ಕಿದ್ರೆ ತಂದ್ಕೊಳ್ಳಿ. ಚೆನ್ನಾಗಿ ತೊಳ್ಕೊಳ್ಳಿ, ಸ್ವಲ್ಪ ಉಪ್ಪು ಅರಿಶಿನ ಪುಡಿ ಹಾಕಿ ಮೊದ್ಲು ತಂದ ತಕ್ಷಣ. ಯಾಕಂದ್ರೆ ಅದ್ರಲ್ಲಿ ಮಣ್ಣೆಲ್ಲ ಇರ್ಬೋದು, ಎಲ್ಲ ಕ್ಲೀನಾಗಿ ತೊಳೆದು ಯೂಸ್ ಮಾಡಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ವೇದಿಕೆ ಅವಕಾಶ ಕೊಟ್ಟಿದ್ದಕ್ಕೆ ತುಂಬುದು ಧನ್ಯವಾದಗಳು. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ನಮ್ಮ ಮಾಸ್ಟರ್ಸ್ಗೆ ನಾನು ಹೇಳಿದ ತಕ್ಷಣ ಬಂದು ಮನೆ ಮದ್ದು ತಿಳಿಸ್ಕೊಟ್ಟಿದ್ದೀರಾ, ನಿಮಗೆ ಥ್ಯಾಂಕ್ ಯು ಮತ್ತೊಮ್ಮೆ ಹೇಳ್ತಾ. ಮಾಸ್ಟರ್ಸ್, ಒಂದು 3 ಮಾಸ್ಟರ್ಸ್ ಇಂದ ನಿಮ್ಗೇನಾದ್ರೂ ಇದ್ರ ಬಗ್ಗೆ ಇವತ್ತು ಕೊಟ್ಟಂತಹ ಅಲೋವೆರಾ ಮನೆ ಮದ್ದು ಬಗ್ಗೆ ಪ್ರಶ್ನೆ ಅನಿಸಿಕೆ ಇದ್ದಲ್ಲಿ ಮಾತನಾಡ್ಬೋದು. ಮೊದಲನೇದಾಗಿ ಪ್ರಕಾಶ್ ಅಂತ ಆಂಡ್ರೈಸ್ ಮಾಡಿದ್ದಾರೆ. ಮತ್ತೆ ಸರ್ ನಿಮ್ನ ನೋಡೋಣ, ಹೌದು. ಆಮೇಲೆ ತಗೊಳ್ತೀವಿ, ನೆಟ್ವರ್ಕ್ ಇಶ್ಯೂ ಇದೆ. ನಾಗರತ್ನ ಮೇಡಮ್ ಕೊಡಿ ಫಸ್ಟ್. ಮೇಡಮ್. ನಮಸ್ತೆ ಮೇಡಮ್. ನಮಸ್ತೆ. ನಮಸ್ತೆ. ನಮಸ್ತೆ ಮೇಡಮ್. ಕ್ಲಾಸಲ್ಲಿ ನಾನು ಸ್ವಲ್ಪ ಮೊಬೈಲ್ ಸ್ವಲ್ಪ ಇಶ್ಯೂ ಆಯ್ತು. ಆಮೇಲೆ ಸ್ವಲ್ಪ ಅದು ಫಾಸ್ಟ್ ಅನಿಸ್ತು ಮೇಡಮ್. ನಮ್ಗೆ ಜ್ಞಾಪಕ ಶಕ್ತಿ ಕಡಿಮೆ ಇರೋದ್ರಿಂದ ಹರಳುಗಳ ಬಗ್ಗೆ ಎಲ್ಲ ತುಂಬಾ ತಿಳ್ಕೊಳಕ್ ಇಷ್ಟ ಇತ್ತು, ಬರ್ಕೊಳಕ್ಕೂ ಆಗಿಲ್ಲ. ಅವ್ರು PDF ಕೊಡ್ತೀನಿ ಅಂತ ಹೇಳಿದಾರೆ, ನೋಡೋಣ. ಅವರ ಹೇಳಿದ್ರು ಅಂತ ಗೊತ್ತಿಲ್ಲ. ಮತ್ತೆ ವಜ್ರ ಕ್ರಿಸ್ಟಲ್ ಬಗ್ಗೆ ಅಲ್ಲ, ಕ್ರಿಸ್ಟಲ್ ಬಗ್ಗೆ PDF ಇರಲ್ಲ ಸರ್ ಮೇಡಮ್, ವಿಡಿಯೋ ಇರುತ್ತಲ್ಲ ನೋಡ್ಕೊಳ್ಳಿ. ಅದ್ರದ್ದು ಮಾತ್ರ PDF ಕೊಡ್ತಾರೆ, ಆಯ್ತಾ. ಆಯ್ತು ಮೇಡಮ್. ಮುದ್ರಾ ಸಿಗುತ್ತೆ ನಿಮ್ಗೆ. ಅದೇ ವಜ್ರ ಎಲ್ರು ಹಾಕೋಬಹುದಾ ಅಂತ ಒಂದು ಡೌಟ್ ಇತ್ತು, ಕೇಳಿದೆ. ಅದಕ್ಕೂ ಆನ್ಸರ್ ಹೇಳಿದ್ರು, ನಿಮ್ಗೆ ಅರ್ಥ ಆಗ್ಲಿಲ್ಲ ಅವ್ರು ಹೇಳಿದ್ದು. ಸ್ವಲ್ಪ ಫಾಸ್ಟ್ ಅನ್ನಿಸ್ತು. ಇನ್ನೊಂದ್ಸರಿ ನಾವು ಕೇಳಿಸ್ಕೊತೀನಿ ಮೇಡಮ್. ಮತ್ತೆ ಬರ್ತಾರೆ ಮೇಡಮ್, ಅವ್ರ ಕ್ಲಾಸ್ ಇರುತ್ತೆ ಸೆಷನ್, ಮತ್ತೆ ಕೇಳ್ಕೊಳ್ಳಿ. ಇಂಥದ್ದೇ ರಾಶಿಯವ್ರು ಹಾಕೋಬೇಕು, ಇಂಥ ನಕ್ಷತ್ರದವ್ರು ಹಾಕೋಬೇಕು ಅಂತ ಹೌದು, ಹೇಳಿದ್ರು. ಹೌದು, ಅದು ನೀವು ನಾವು ಪುರೋಹಿತರ ಹತ್ರ ಕೇಳ್ಕೋಬೇಕು ಅಂತ ಹೇಳಿದ್ರಲ್ಲ, ಆ ತರದೆಲ್ಲ ಹಾಕೋಬೇಕಾದ್ರೆ ಅದು ಕ್ರಿಸ್ಟಲ್ ಆಗಿ ಅವ್ರು ಹೇಳ್ತಾರೆ. ವಜ್ರದ್ದು ಒಂದು ಮೂಗುಡ್ ತಗೊಂಡ್ಬಿಟ್ಟು ಹಾಕ್ಬಿಟ್ಟಿದ್ದೀನಿ. ಅದು ಏನಾದ್ರು ಪ್ರಾಬ್ಲಮ್ ಅಂತ ಗೊತ್ತಿಲ್ಲ. ಇಷ್ಟ ಆಯ್ತು. ಒಂದ್ 8,000 ರೂಪಾಯಿ ಇದು. ನನ್ ಮಗಳದ್ದು ನೆಕ್ಲೆಸ್ ತಗೋತಾ ಇದ್ಲು, ಅದನ್ನ ಹಂಗೆ ಕೇಳ್ಬಿಟ್ಟು ಹಾಕೊಳ್ವಿ ಅಂತ ಇಟ್ಟಿದೀವಿ. ಅದಕ್ಕೆ ಪುರೋಹಿತರ ಹತ್ರ, ನಿಮ್ಮ ಪುರೋಹಿತರು ಇರ್ತಾರತ್ರ, ಅವ್ರ ಹತ್ರ ಕೇಳ್ಕೊಳ್ಳಿ ಮೇಡಮ್, ಅವ್ರು ಹೇಳ್ತಾರೆ. ಹಾಲೆಲ್ಲ ಇಟ್ಟು ಒಂದಿನ ಎಲ್ಲ ಅದಕ್ಕೆ ನಾವು ಪೂಜೆ ಮಾಡಿ ದೇವ್ರ ಹತ್ರ ಇಟ್ಟು ಹಾಕೊಳ್ಳಿ ಅಂತ ಹೇಳಿದ್ರು. ಆದ್ರೂ ಒಂದ್ಸರಿ ಕೇಳೋಣ ಅನಿಸ್ತು. ಅವ್ರಿಗಿನ ಅದು ಯಾವ ನಕ್ಷತ್ರ ಗೊತ್ತಿಲ್ಲ. ಜೊತೆಗೆ ಮೇಡಮ್, ಈಗ ನೀವು ಜ್ಯೂಸ್ ಅಂತ ಹೇಳಿದ್ರೆ ಮೇಡಮ್, ಸಬ್ಜಿ ಬೀಜನೇ ಬೇರೆ, ಕಾಮಕಸ್ತೂರಿ ಬೀಜನೇ ಬೇರೆ ಅಲ್ವಾ ಮೇಡಮ್? ಅಲ್ಲ ಮೇಡಮ್, ಎರಡು ಒಂದೇ. ಸಬ್ಜಾ ಅಂತಾನೆ ಹೇಳ್ತಾರೆ ಅದಕ್ಕೂ. ಹೌದಾ? ಸಬ್ಜಿ ಬೀಜ ಅಂದ್ರೆ ನಮ್ಮ ಮನೇಲಿ ಅಲ್ಲೆಲ್ಲ ಬೆಳೆದಿದ್ರು ಅಂತ ತಂದು ನಮ್ ಮಗಳು ಕೊಟ್ಲು. ಅದು ನೀವು ಕಾಮಕಸ್ತೂರಿ ಅಂದ್ರೆ ಉಬ್ಬುತ್ತೆ ನೋಡಿ, ನೀರಿಗೆ ಹಾಕಿದ ತಕ್ಷಣ ದಪ್ಪ ದಪ್ಪ ಬರಲ್ವಾ, ಅದೇ ಸಬ್ಜಾನೆ. ಅದು ಬರುತ್ತೆ. ಲೋಳೆ ಅದೇ ಸಬ್ಜಿ ಅಂದ್ರೆ ಸಾಮೆ ತರ ಇದೆ ಮೇಡಮ್, ಒಂಥರ ಕಲರ್ ಬೇರೆ ಇದೆ. ಇಲ್ಲ, ನಾವು ಸಬ್ಜಾ ಅಂದ್ರೆ ಅದೇ ಮೇಡಮ್, ಅದೇ ಸೇಮ್ ಇರುತ್ತೆ, ಉಬ್ಬಿದೆ ಬರುತ್ತೆ, ಲೋಳೆ ಇರುತ್ತೆ ನೋಡಿ, ವೈಟ್ ದಪ್ಪ ದಪ್ಪ ಆಗ್ತಾರೆ. ಇನ್ನೊಂದು ಸಾಮೆ ತರ ಸಣ್ಣ ಸಣ್ಣಕ್ಕಿದೆ ಮೇಡಮ್, ಅದಕ್ಕೆ ಸಬ್ಜಿ ಅಂತ ಹೇಳಿದ್ಲು. ಅದು ನೋಡ್ಬೇಕು ಮೇಡಮ್, ಚಿಕ್ಕದಾಗೆ ಇರುತ್ತೆ. ತೋರಿಸ್ತೀನಿ ಮೇಡಮ್ ಒಂದ್ಸರಿ ಯಾವಾಗ್ಲಾದ್ರು ನಾನು. ಆಯ್ತು ಮೇಡಮ್, ತೋರ್ಸಿ.
ಜ್ಞಾಪಿಸ್ತೀರಿ ಅಂತ ಅನ್ಸಲ್ಲ. ಜೊತೆಗೆ ಇದ್ರ ಬಗ್ಗೆ ನಾನು ಇನ್ನೊಂದ್ ದಿವಸ ಯಾವತ್ತಾದ್ರು ಅದೇ ನೀವು ಮಾಡಿ ತೋರಿಸಿ ಅಂದ್ರು ಮೇಡಮ್, ಅದಕ್ಕಂದ್ರೆ ಹೆಂಗ್ ಮಾಡಕ್ಕೆ ನಾನು ಒಬ್ಬನೇ ಇರ್ತೀನಿ ಮೇಡಮ್, ಮಾಡಕ್ ಹೆಂಗೆ ಅಂತ ಗೊತ್ತಾಗಲ್ಲ. ಮಾಡುವಾಗ ನಿಮ್ಗೆ ಓಕೆ. ಮತ್ತೆ ನೀವ್ ಹೇಳಿದ್ರಿ ಇನ್ನೊಂದು ಕೋಕಮ್ ಅಂತ ಬರ್ತಲ್ಲ ಮೇಡಮ್, ಬೇಸಿಗೆಗೆ ತುಂಬಾ ಒಳ್ಳೇದದು. ಹೌದು. ನಾಳೆ ಬೇಕಾದ್ರೆ ನಾನು ಕಲರ್ ಮಾಡಿ ತೋರಿಸ್ತೀನಿ ಮೇಡಮ್, ತರ್ಸಿದೀನಿ ನಾನು. ಅದೇ ವಾತ ಪಿತ್ತ ಕಫ ಮೂರಕ್ಕೂ ಬರುತ್ತೆ ಮೇಡಮ್ ಅದು ಕೋಕಮ್. ಕೋಕಮ್ ತಿಳ್ಸಾರು, ಖಾರ ಬೇಕಾದ್ರೆ ಮಾಡ್ಕೋಬಹುದು, ತಿಳ್ಸಾರು ಮಾಡ್ತೀವಿ. ಹೌದು ಕೋಕಮ್ ಜ್ಯೂಸ್ ಈ ಟೈಮಲ್ಲಿ ತುಂಬಾ ಒಳ್ಳೇದು ಅಂತ ತರಿಸಿಟ್ಟಿದೀನಿ ಮೇಡಮ್, ನಾಳೆ ಹೌದು. ತೋರಿಸ್ತೀನಿ. ಥ್ಯಾಂಕ್ಸ್ ಮೇಡಮ್ ಅವಕಾಶಕ್ಕಾಗಿ. ಥ್ಯಾಂಕ್ ಯು. ನಾಗರತ್ನಮ್ಮ ಮೇಡಮ್, ನಿಮ್ಮಲ್ಲೂ ಸಾಕಷ್ಟು ಮನೆ ಮದ್ದುಗಳು ಅಡಗಿ ಕುಳಿತಿದೆ. ನಮ್ಗೆ ನೀವು ನಾಳೆಯಿಂದ ಒಂದೊಂದು ಗೊತ್ತಿರೋದ್ನ ಒಂದು 5 ನಿಮಿಷಗಳ ಕಾಲ ಜ್ಞಾನ ಬೇಕು ಅಂತ ಕೇಳ್ಕೊಳ್ತೀವಿ. ಆಯ್ತು ಮೇಡಮ್. ಮತ್ತೆ ಓಕೆ ಮೇಡಮ್. ಜ್ಯೂಸ್ ಬರ್ದಿದ್ದೀನಿ ಮೇಡಮ್, 30 ತರ ಜ್ಯೂಸ್ ನಾನು ಯೂಸ್ ಮಾಡಿರೋದು ಒಂದೋ ಎರಡೋ ನಾನು ಮಾಡಿಲ್ಲ. ಬಾಕಿ ಎಲ್ಲಾ ಜ್ಯೂಸ್ ನಾನು ಕುಡ್ದಿರೋದು, ನನ್ನ ಅನುಭವ ಬಂದಿರೋದಕ್ಕೆ ಹೇಳ್ತೀನಿ ಮೇಡಮ್. 30 ತರ ಜ್ಯೂಸ್ ಇದೆ, ಅದ್ರ ಹೆಸರು ಹೇಳು ಅಂದ್ರೆ ಹೇಳ್ತೀನಿ, ನಾಳೆ ಟೈಮ್ ಇದೆ ಅವಾಗ ಹೇಳ್ತೀನಿ. ಇಲ್ಲ, ನಾಳೆಗೆ ಹೇಳಿ ಮೇಡಮ್, ಯಾಕೆಂದ್ರೆ 12ಕ್ಕೆ ಕ್ಲೋಸ್ ಮಾಡಬೇಕು. ಸ್ವಲ್ಪ ಮಾಸ್ಟರ್ಸ್ ಪ್ರಶ್ನೆ ಇರೋದ್ರಿಂದ. ಸುಭದ್ರಾ ಮೇಡಮ್. ಆಯ್ತು ಮೇಡಮ್, ಥ್ಯಾಂಕ್ಸ್ ಮೇಡಮ್. ಥ್ಯಾಂಕ್ ಯು ಅವಕಾಶ ಮೇಡಮ್. ಥ್ಯಾಂಕ್ ಯು ಮೇಡಮ್, ನನಗೆ ತುಟಿ ಒಳಗಡೆ ಅವಾಗವಾಗ ಬೊಬ್ಬೆಗಳ ತರ ಬರುತ್ತೆ ಮೇಡಮ್, ಏನ್ ಮಾಡ್ಬೇಕು? ಏನಕ್ಕೆ ಈಗ್ಲೂ ಬೊಬ್ಬೆ ಬಂದಿದೆ. ಅಂದ್ರೆ ಹುಣ್ಣಾಗಿದ್ಯಾ? ಹುಣ್ಣು ಹಾ, ಖಾರ ಅದು ತಗ್ಲಿದ್ರೆ ಅದಕ್ಕೆ ನೋವು ಹಾ ಅನ್ಸುತ್ತೆ. ಅರಿಶಿಣ ಮತ್ತೆ ಉಪ್ಪು ಹಾಕಿ ಇಟ್ಕೊಳ್ಳಿ ಮೇಡಮ್, ಅಲ್ಲಿ ಕಲ್ಲುಪ್ಪು ಬರುತ್ತಲ್ಲ. ಹಾ ಮೇಡಮ್ ಮೇಡಮ್ ಮಧ್ಯ ಮಾತಾಡ್ತಾ ಇದ್ದೀನಿ. ಎಲೆನ ಬಸಳೆ ಎಳೆ ಯೂಸ್ ಮಾಡ್ಬೋದು. ಆಮೇಲೆ ಪೇರ್ಲೆ ಕುಡಿ ಅಂತ ನಾವೇನ್ ಹೇಳ್ತೀವ ಅದನ್ನ ಯೂಸ್ ಮಾಡ್ಬೋದು ಮೇಡಮ್. ಪೇರ್ಲೆ ಕುಡಿನ ಕಟ್ ಮಾಡಿ ಬಾಯ್ಲಿ ಇಟ್ಕೊಂಡ್ ರಸ ನುಂಗ್ತಾ ಬಂದ್ರೆ ಹೋಗುತ್ತೆ. ಪೇರ್ಲೆ ಮಸಾಲೆ ಏನ್ ಮೇಡಮ್? ಪೇರ್ಲೆ ಸೊಪ್ಪು, ಪೇರ್ಲೆ ಪೇರ್ಲೆ ಎಲೆ ಬರುತ್ತಲ್ಲ ಮೇಡಮ್, ಎಲೆ ಹಾ ಪೇರ್ಲೆಕಾಯಿ, ಸೀಬೆಕಾಯಿ ಅಂತ ಹಾ ಹೇಳ್ತೀರಲ್ವಾ, ಅದ್ರದ್ದು ಎಲೆ ಸೀಬೆಕಾಯಿ. ಮೇಡಮ್. ಸೀಬೆಕಾಯಿ. ಹಾ ಹಾ ಎಲೆ, ಚಿಗುರದ ಎಲೆ ಅಂದ್ರೆ ಎಳೆ ಎಲೆ ಚಿಗುರೆಲೆ. ಇರುತ್ತಲ್ಲ ಅದನ್ನ ಆ ಎಲೆನ್ ಸುಮ್ನೆ ಹಾಗೆ ಇಟ್ಕೋಬೇಕಾ? ಬಾಯಿ ಹಾಗೆ ಇಟ್ಕೊಂಡು ಅದ್ರ ಜಜ್ಬಿಟ್ಟು ರಸ ಹಾಕ್ತಾ ಬನ್ನಿ. ಬೇಡ ಮೇಡಮ್, ಹಾಗೆ ಅಗಿರಿ ಹಲ್ಲಲ್ಲಿ. ಹಾ, ಹಲ್ಲಲ್ಲಾಗಿಬೇಕಾ? ಹಾ ಮತ್ತೆ ಉಪ್ಪು ಅರಿಶಿನ ಪುಡಿ ಎರಡನ್ನ ಚೆನ್ನಾಗಿ ಅಲ್ಲಿ ಸ್ವಲ್ಪ ಹೋಗ್ಲಿ ಆ ಕಡೆ. ಅದು ಆಂಟಿಬಯೋಟಿಕ್ ತರ ಕೆಲಸ ಮಾಡುತ್ತೆ. ಮತ್ತೆ ಗಸಗಸೆ ನೀವು ತಿಂತಾ ಇರ್ಬೋದು, ತಂಪಾಗುತ್ತಲ್ಲ, ಅದು ವಿಟಮಿನ್ ಕಡಿಮೆ ಇದ್ರೂ ಆಗುತ್ತೆ, ಬಾಡಿ ಹೀಟ್ ಆದ್ರೂ ಆಗುತ್ತೆ ಬಾಯನ್ನು. ಧನ್ಯವಾದಗಳು ಮೇಡಮ್ ಹೇಳಿ. ಓಕೆ ಮಾಪಾಳ್ಕಾಯಿ ಮೇಡಮ್. ಥ್ಯಾಂಕ್ ಯು. ಓಕೆ. ಮಾಪಾಳ್ಕಾಯಿ ಅಂತ ಸಿಗುತ್ತೆ, ಅದನ್ನ ತೇದ್ಬಿಟ್ಟು ಅದ್ರ ರಸ ಹಚ್ಚಿದ್ರೆ ಗುಳ್ಳೆ ಬೇಗ ಹೋಗುತ್ತೆ ಮೇಡಮ್. ಏಮ್ಮ ಮೇಡಮ್? ಏನ್ ಕಾಯಿ? ಮಾಪಾಳ್ಕಾಯಿ ಅಂತ ಪಂಚರಿ. ಮಾಪಾಳ್ಕಾಯಿ. ಧನ್ಯವಾದ ಮೇಡಮ್ ಮಾತಾಡಿ, ಅನ್ಮ್ಯೂಟ್ ಆಗಿದೆ ಮೇಡಮ್. ಹಲೋ, ನಮಸ್ತೆ ಮೇಡಮ್, ಮಾಲತಿ ಮೇಡಮ್. ಹಲೋ ಮ್ಯಾಮ್, ಮುದ್ರಾ ಕ್ಲಾಸು ತುಂಬಾ ಚೆನ್ನಾಗಿತ್ತು. ಹಲೋ ಮೇಡಮ್ ಮಾತಾಡಿ. ಮುದ್ರಾ ಕ್ಲಾಸ್ ಚೆನ್ನಾಗಿತ್ತು ಮ್ಯಾಮ್. ನಾನ್ ಪ್ರಾಕ್ಟೀಸ್ ಮಾಡ್ತೀನಿ ಮುದ್ರೆಗಳು, ಬಟ್ ಇವಾಗ 2 days ಅಲ್ಲಿ ಏನಾಗಿದೆ ಅಂದ್ರೆ ಅದ್ರ ಡೀಪ್ ಆಗಿ ನಮ್ಗೆ ಅದ್ರ ಬಗ್ಗೆ ಗೊತ್ತಿರ್ಲಿಲ್ಲ. ಜಸ್ಟ್ ಮುದ್ರೆ ಹಾಕಿ ಕೂಗ್ತಾ ಇದ್ವಿ ಅಷ್ಟೇ. ಬಟ್ ಅವರು ಬ್ರೀತ್ ಇನ್ ಮತ್ತೆ ಬ್ರೀತ್ ಔಟ್ ಮಾಡ್ತಾ ಹೇಳ್ಕೊಟ್ರಲ್ಲ, ಅದು ತುಂಬಾ ಯೂಸ್ ಆಯ್ತು, ಚೆನ್ನಾಗ್ ಬರ್ತಾ ಇದೆ. ಮತ್ತೆ ಇವಾಗ ಅಲೋವೆರಾದ್ ಹೇಳಿದ್ರಲ್ಲ ಮ್ಯಾಮ್, ಇಲ್ಲಿ ನಮ್ ಕಡೆ ಏನಾಗುತ್ತೆ ಅಂದ್ರೆ, ನಾನ್ ಕೇರಳದಲ್ಲಿ ಇರೋದು, ನಮ್ಗೆ ಅಲೋವೆರಾ ನಮ್ ಭೂಮಿನಲ್ಲಿ ಜಾಸ್ತಿ ಬೆಳೆಯೋದೇ ಇಲ್ಲ ಮ್ಯಾಮ್. ಅಂದ್ರೆ ಬರತ್ತೆ, ಬಟ್ ಏನಾಗುತ್ತೆ ಅಂದ್ರೆ ಒಂದ್ ಸ್ವಲ್ಪ ದಿನ ಆದ ತಕ್ಷಣ ಅದು ಯೆಲ್ಲೋಯಿಶ್ ಆಗ್ಬಿಡತ್ತೆ ಎಲ್ಲ. ಅದು ತುಂಬಾ ಟ್ರೈ ಮಾಡಿದೀನಿ ನಾನು, 1 year ಆಯ್ತು ನಾನು ಇಲ್ಲಿ ಬಂದು, ಬಟ್ ಅದ್ ಬರಲ್ಲ ನಮ್ಗೆ. ಸೊ ಹಂಗಾಗಿ ಇನ್ಸ್ಟೆಡ್ ಆಫ್ ನಾವು ಈ ನ್ಯಾಚುರಲ್ ಜ್ಯೂಸ್ ಸಿಕ್ಕತ್ತಲ್ವಾ, ಅದು ಯೂಸ್ ಮಾಡ್ಬಹುದು ಅಂತ ಅನ್ಕೊಂತೀನಿ. ಏನು ಸಿಗ್ಲಿಲ್ಲ ಅಂದ್ರೆ ಏನೋ ಮಾಡ್ಲಿಕ್ಕೆ ಆಗಲ್ಲ ಮೇಡಮ್, ಅದು ಆತರ ಆಮೇಲೆ ನ್ಯಾಚುರಲ್. ನಮ್ಗೆ ಈ ಗಸಗಸೆ ಅಂತೀವಲ್ಲ ಮ್ಯಾಮ್, ಅದು ಸಿಗಲ್ಲ. ಲೈಕ್ ಈ ಏರಿಯಾದಲ್ಲಿ ನಾವ್ ಅಲ್ಲಿ ಕರ್ನಾಟಕದಲ್ಲಿ ಯೂಸ್ ಮಾಡ್ತಿರೋ ಎಷ್ಟೋ ಐಟಮ್ಸ್ ಇಲ್ಲಿ ಸಿಕ್ಕೋದಿಲ್ಲ ನಮಗೆ. ನೀವು ಗಸಗಸೆ ಇಲ್ಲಿಂದ ತಗೊಂಡೋಗಿ ಬಂದಾಗ ಅದು ಎಷ್ಟು ದಿನ ಬೇಕಾದ್ರೂ ಸ್ಟೋರ್ ಮಾಡ್ಕೋಬಹುದು. ಹಂಗೆ ಆಗುತ್ತೆ. ಆಮೇಲೆ ಮೇಡಮ್ ಹೇಳಿದ್ರಲ್ಲ ಮ್ಯಾಮ್, ಅದು ಚಿಯಾ ಸೀಡ್ ಅಂತ, ಲೈಕ್ ಅದು ಸಬ್ಜಾ ತರನೇ ಇರುತ್ತೆ. ಅದನ್ನ ಸಲಾಡ್ ಮತ್ತೆ ಜ್ಯೂಸ್ ಗೆಲ್ಲ ಯೂಸ್ ಮಾಡ್ತಾರಲ್ಲ, ಅದು ಮೇನ್ಲಿ ಅದನ್ನ ವೆಯ್ಟ್ ಲಾಸ್ ಗೆ ಯೂಸ್ ಮಾಡ್ತಾರೆ ಮ್ಯಾಮ್. ವೆಯ್ಟ್ ಲಾಸ್ ಗೆ ರಾತ್ರಿ ನೆನ್ಸ್ಬಿಟ್ಟು ಬೆಳಗ್ಗೆ ಕುಡಿದ್ರೆ ವೆಯ್ಟ್ ಲಾಸ್ ಆಗತ್ತೆ. ಅದು ನೋಡಕ್ಕೆ ಸಿಮಿಲರ್, ಸೇಮ್ ಸಬ್ಜಾ ಇದೆ. ಹೌದು.
ಅದು ಚಿಯಾ ಸೀಡ್ ಇದು ಅಂತ ಹೇಳಿ. ಬೇಕರಿ ಐಟಮ್ ಅಲ್ಲೆಲ್ಲ ಹಾಕ್ತಾರೆ ಹಾ, ಮೇಡಮ್ ಚಿಯಾ ಹೌದು, ಸೀಡ್ ಹೌದು. ಜಾಸ್ತಿ. ಅದೇ ಅದನ್ನು ಅಷ್ಟೇ ನೀರಲ್ಲಿ ಹಾಕಿದ್ರೆ ಅದನ್ನು ಕೂಡ ಇದಾಗುತ್ತೆ, ದಪ್ಪ ಆಗುತ್ತೆ. ಅರಳ್ಕೊಳ್ಳುತ್ತೆ ಚೆನ್ನಾಗಿ. ಬಟ್ ಹೌದು ಅದು ತಂಪಿಗೆ ಸಬ್ಜಾ ಸೀಡೆ ಬೆಟ್ರು. ಅದನ್ನ ಸ್ವಲ್ಪ ಅದೇ ಹೌದು ಸಲಾಡ್ ಮತ್ತೆ ಸ್ವೀಟ್ಸ್ಗೆಲ್ಲ ಆ ಚಿಯಾ ಸೀಡ್ ಯೂಸ್ ಉಪಯೋಗಿಸ್ತಾರೆ. ಮಾಡ್ತಾರೆ. ಹೌದು. ಹೌದು ಆಮೇಲೆ ಇದು ಸಬ್ಜಾ ಬೀಜ ಅಲೋವಿರಾನು ತಂಪು. ಹಾ ಆಮೇಲೆ ಹೇಳಿ. ಅಲೋವಿರಾ ದೋಸೆ ಎಲ್ಲ ಮಾಡ್ತೀವಲ್ಲ ಮ್ಯಾಮ್, ಅದನ್ನ ಅದಕ್ಕೂ ಸ್ಪ್ರೆಡ್ ಮಾಡಿ ಮೇಲ್ಗಡೆ ದೋಸೆ ಎಲ್ಲ ಮಾಡ್ತಾರೆ ಇಲ್ಲಿ. ಚೆನ್ನಾಗಿರುತ್ತೆ, ಹೆಲ್ತಿಗೆ ಒಳ್ಳೇದು. ಹೌದೌದು ಹೌದು. ನಂದು ನೀವು ಸ್ವಲ್ಪ ಇಲ್ಲಿ ಬಂದಾಗ ಜೆಲ್ಲನ್ ಮಾಡ್ಕೊಂಡು ಹೋಗ್ಬಿಡಿ, ತೊಂದ್ರೆ ಇಲ್ಲ. ಇಲ್ಲಿ ಸಿಕ್ಕುತ್ತಲ್ಲ ಇಲ್ಲಿ ಕರ್ನಾಟಕದಲ್ಲಿ. ಬೆಳೆಯೋದೇ ಇಲ್ಲ ಅದು. ತುಂಬಾ ಟ್ರೈ ಮಾಡಿದೀನಿ ನಾನು, ಅದು ಓಕೆ ಸಿಗ್ತಾ ಇದೆ ಹಂಗಾಗಿ. ನಿಮ್ದು ಅಷ್ಟೇ ಓಕೆ ಮ್ಯಾಮ್, ಮೇಡಮ್. ನನ್ ಮನೆ ಮದ್ದದೆಲ್ಲ ನೋಡ್ತಾ ಇರ್ತೀರಿ, ತುಂಬಾ ಚೆನ್ನಾಗಿದೆ ಮ್ಯಾಮ್ ಎಲ್ಲ. ತುಂಬಾ ಅಂದ್ರೆ ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಸಿಂಪಲ್ ಆಗಿ ನಾವು ಮನೇಲೆ ಮಾಡ್ಕೋಬಹುದು, ಚೆನ್ನಾಗಿರುತ್ತೆ. ಹೌದು. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಓಕೆ ಮೇಡಮ್. ಕೊನೆ ಶಂಕರ್ ಪ್ರಶ್ನೆ ಸರ್ ಒಬ್ರು ಶಂಕರ್ ಇದೆಲ್ಲ. ಸರ್, ಕೊನೆ ಅನಿಸಿಕೆ ಶಂಕರ್ ಸರ್. ಹರಿ ಓಂ, ನಮಸ್ಕಾರ. ಇವತ್ತು ಬೆಳಗ್ಗೆ ತುಂಬಾ ಚೆನ್ನಾಗಿ ಹೇಳಿದ್ದಾರೆ. ಪಂಚಪ್ರಾಣಗಳು, ಪ್ರಾಣ, ಅಪಾನ, ವ್ಯಾನ, ಉದಾನ, ಅದನ್ನ ನಾವು ದಿವಸ ಧರಿಸ್ಬೇಕಿದ್ದಾಗಲೇ ಅದಕ್ಕೆ ನೈವೇದ್ಯ ಮಾಡ್ಬೇಕಿದ್ರೆ ಹೇಳ್ತೀವಿ. ಅದು ನಿಮ್ಮ ಕೈಯಲ್ಲೇ ಇದೆ ಎಲ್ಲ ಪಂಚಭೂತಗಳು, ಪಂಚಪ್ರಾಣ. ಇದನ್ನ ತುಂಬಾ ಚೆನ್ನಾಗಿ ಹೇಳಿದರೆ. ಅದರಿಂದ ಇನ್ನೂ ಅದನ್ನ ಇದ್ ಮಾಡ್ಕೊತ ಹೋದ್ರೆ ತುಂಬಾ ಚೆನ್ನಾಗಿರುತ್ತೆ. ಅದು ನನಗೆ ಅನ್ಸುತ್ತೆ. ಆದ್ರೆ ಅವ್ರಿಗೆ ಟೈಮೇ ಇರ್ಲಿಲ್ಲ. ಹಾಗಾಕೊಂಡು ತುಂಬಾ ಅವಸರದಲ್ಲಿ ಇದ್ ಮಾಡಿದ್ದಾರೆ. ಅವ್ರು ಇನ್ನೊಮ್ಮೆ ಟೈಮ್ ಕೊಟ್ಟು ತುಂಬಾ ಚೆನ್ನಾಗಿರುತ್ತೆ. ಒಂದು ಇನ್ನೊಂದು ಅಂದ್ರೆ ಇವರು ನಮ್ಮ ಇವತ್ತು ಈಗ ಹೇಳಿದ ಹೆಗಡೆಯವರು, ಅವ್ರು ಎಲ್ಲಿಯವರು ಅಂತ ಗೊತ್ತಾ? ಮನೆ ಹುಟ್ಟಿದ ಬಗ್ಗೆ ಕೇಳ್ಬೇಕಾಗಿತ್ತು. ಮಧುರೆ ಹೊನ್ನಾವರದವ್ರ. ನಾನು ಗೋಕರ್ಣದವನು. ಅದಕ್ಕಾಗಿ ನಿಮ್ ಫೋನ್ ನಂಬರ್ ಸಿಕ್ಕಿದ್ರೆ ನಾವು ಆರಾಮ್ಸೆ ಕೇಳ್ಕೊಂಡು ಇದ್ ಮಾಡ್ತೀವಿ. ನೀವು ಇದ್ರ ಜ್ಯೂಸ್ ಬಗ್ಗೆ ಹಾಕಿರ್ತೀನಿ, ಚಾಟ್ ಬಾಕ್ಸ್ ಅಲ್ಲಿ ಹಾಕಿರ್ತೀನಿ ಸರ್. ಓಕೆ ಮಾಸ್ಟರ್ಸ್, ಮೇಡಮ್ ಚಾಟ್ ಬಾಕ್ಸ್ಗೆ ಫೋನ್ ನಂಬರ್ ಹಾಕ್ತಾರೆ ಅಲ್ಲಿವರೆಗೂ. ಈಗ ನಾಳೆಗೆ, ಇವತ್ತು ಏನಿತ್ತು, ನಿನ್ನೆ ಇವತ್ತು ಮುದ್ರಾ ಜೊತೆಗೆ ಕ್ರಿಸ್ಟಲ್ ಥೆರಪಿ ಬಗ್ಗೆ ಮಾಹಿತಿ ಇತ್ತು. ನಾಳೆನೂ ಕೂಡ ಒಂದು ಅದ್ಭುತವಾದ ಮಾಹಿತಿ ಏನಂತಂದ್ರೆ ಸ್ವಮೂತ್ರ ಚಿಕಿತ್ಸೆ ಹಾಗೂ ವರ್ಮಾ ಕಲೆ, ಇದ್ರದ್ದು ಜೊತೆಗೆ ಇದು ಅದ್ಭುತವಾದ ಜ್ಞಾನ ಬರ್ತಾ ಇದೆ. ಯಾರು ಕೂಡ ತಪ್ಪದೆ ಭಾಗವಹಿಸಿ. ಎಷ್ಟು ಓಕೆ ಗಂಟೆಗೆ? ಮೇಡಮ್. ಮಾರ್ನಿಂಗ್ 5:30. 5:30. ಅಲ್ಲ ಮೇಡಮ್, ಅದು ಕರೆಕ್ಟ್ ಆಗಿ ಹೇಳ್ಬಿಡಿ. ನಾಳೆ 5:30ಗೆ ಸ್ಟಾರ್ಟ್ ಆಗುತ್ತಲ್ಲ. 5:30. ನಾಳೆ ಯೋಗ ಇರೋದಿಲ್ಲ, ಓನ್ಲಿ ಮೆಡಿಟೇಷನ್ ಅರ್ಧ ಗಂಟೆ. ತದನಂತರ ಮುದ್ರಾ ನಂತರ ನಮಗೆ ಈ ಮಾಹಿತಿ ಸಿಗುತ್ತೆ, ಮರ್ಮ ಮತ್ತೆ ಸ್ವಮೂತ್ರ ಚಿಕಿತ್ಸೆ, ಅದ್ರ ಬಗ್ಗೆ ಮಾಹಿತಿ ಸಿಗುತ್ತೆ. ಓಕೆ ಮೇಡಮ್, ಸಮಯ ಆಯ್ತು, ಕಾರ್ಯಕ್ರಮ ಸಂಪನ್ನ ಮಾಡೋಣ. ಹಲೋ ಮಾಲತಿ ಮೇಡಮ್ ಮಾತಾಡಿಲ್ಲ, ಮಾತಾಡಕ್ ಪ್ರಯತ್ನ ಮಾಡಿದ್ರು, ನೀವ್ ಮಾತಾಡ್ಬಿಡಿ ಮೇಡಮ್. ಏನಿಲ್ಲ, ಅದು ಇದನ್ನ ಹಾಕಂದ್ರಲ್ಲ ಅಲೋವೆರಾ ಜ್ಯೂಸ್, ಶುಂಠಿ ಅದು ಹೀಟ್ ಅಲ್ಲ ಮೇಡಮ್? ಇಲ್ಲ ಮೇಡಮ್, ಚೂರೇ ಹಾಕ್ಬೇಕು, ಒಂದ್ ಚಿಟಿಗೆ ಹಾಕಿ. ಎಲ್ಲ ಹಾಕ್ತೀನಿ. ಅದು ನಂದು ಹೀಟ್ ಪ್ರಕೃತಿ ಇದ್ದದಕ್ಕೆ ನಾ ಎದಕ್ಕೂ ಅದನ್ನ ಹಾಕಂಗಿಲ್ಲ. ಬಿಟ್ಬಿಡಿ ಮೇಡಮ್, ಬಿಟ್ಬಿಡಿ, ತೊಂದ್ರೆ ಇಲ್ಲ. ನೀವು ಬೇಡ ಅಂದ್ರೆ ಬಿಟ್ಬಿಡ್ವಿ, ಆಪ್ಷನ್. ನಿಮ್ಗೆ ಹೀಟ್ ಆಗುತ್ತೆ ಅಂದ್ರೆ ಬಿಡಿ, ಬರೇ ಪುದೀನ ಹಾಕೊಳ್ಳಿ. ಈಗ ಅದ್ರ ಒಳಗಿಂದ ಪಲ್ಪ್ ಹಾಕ್ತೇವಲ್ಲ, ಅದ್ ಕಹಿ ಇರಂಗಿಲ್ಲನ್ರಿ ಮೇಡಮ್? ಅದು ಸ್ವಲ್ಪ ಕಹಿ ಬರುತ್ತೆ ಅಂತಾನೆ ಬೆಲ್ಲ ಹಾಕ್ಬೇಕು ಅಂತ ಹೇಳೋದು. ಓಕೆ ಓಕೆ, ಥ್ಯಾಂಕ್ ಯು. ಬೆಲ್ಲನೂ ಬೇಡ ಅಂತಿದ್ರು ಸ್ವಲ್ಪ ಲಿಂಬು ರಸ ಹಾಕೊಳ್ಳಿ, ಕಹಿ ಹೋಗುತ್ತೆ. ಥ್ಯಾಂಕ್ ಯು. ಓಕೆ, ಸಂಪನ್ನಗೊಳಿಸಿ ಅಶ್ವಿನಿ ಮೇಡಮ್. ಓಕೆ ಮಾಸ್ಟರ್ಸ್, ಇಲ್ಲಿಯವರೆಗೂ ಭಾಗವಹಿಸಿದೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಇವತ್ತಿನ ಧ್ಯಾನ ಕಾರ್ಯಕ್ರಮ ತುಂಬಾ ಅದ್ಭುತವಾಗಿ ನಡೆದಿದ್ದು, ಮನೆ ಮದ್ದು ಕೊಟ್ಟಂತಹ ಮಧುರಾ ಮೇಡಮ್ಗೆ ಧನ್ಯವಾದಗಳನ್ನು ತಿಳಿಸುತ್ತಾ, ಉತ್ತಮ ಆಲೋಚನೆ ಪಾಲನೆ, ಔಷಧರಹಿತ ಜೀವನ ನಮ್ಮದಾಗಿದೆ. ಎಲ್ಲರಿಗೂ ಧನ್ಯವಾದಗಳು. ಮಹಾ ಅವತಾರ್ ಫೌಂಡೇಶನ್ಗೆ ಕೃತಜ್ಞತೆಗಳನ್ನು ಸಲ್ಲಿಸುತ್ತಿದ್ದೇವೆ.